ಅಣ್ಣ ಮೇನ್. ಸೊ ಇಲ್ಲ ಕೃಷ್ಣ ಆಮೇಲೆ ಸುನಿಲ್ ನಾವು ಇಷ್ಟು ಜನ 2011ರಿಂದ ವಿ ಬಿನ್ ಡೇ 1 ವಿ ಬಿನ್ ಅ ಪಾರ್ಟ್ ಆಫ್ CCL. ಆ್ಯಂಡ್ ಈ ಟ್ರೋಫಿ ಏನಿಲ್ಲಿ ಕಾಣಿಸ್ತಾ ಇದೆ, ಇಟ್ಸ್ 12 years ಆಫ್ ಅದು ಏನು ಅದು ಬರೀ ಅದು ತೂಕ ನಮಗೆ ಅದ್ರ ಎಷ್ಟು ಅಂದರೆ 12 ವರ್ಷದ ಕಾಯ್ದ ತೂಕ. ಅದು ಕಾಯ್ದು ಎಷ್ಟು ವೇಟ್ ಮಾಡಿದ್ವಿ ಅಂದರೆ ಅದು ಅಣ್ಣನ ಡ್ರೀಮ್. ಅದು ಎವ್ರಿ ಇಯರ್ ಬಿಫೋರ್ ದ ಮ್ಯಾಚ್ ಆರ್ ಥ್ರೂಔಟ್ ದ ಜರ್ನಿ ಆಫ್ these 12 years we've been facing and going to semis and finals always. He's only been focused on getting the trophy home. And ಈ ಸತಿ ಕಪ್ ತಂದಿರೋದು ನಿಮ್ಮೆಲ್ಲ ಕನ್ನಡಿಗರಿಗೆ, ನಿಮ್ಮೆಲ್ಲ ಸಪೋರ್ಟಿಗೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ಸಪೋರ್ಟಿಂಗ್ ಕರ್ನಾಟಕ ಬುಲ್ಡೋಸರ್ಸ್. ಜೈ ಕರ್ನಾಟಕ, ಜೈ ಬುಲ್ಡೋಸರ್ಸ್. ಆಸ್ ಎವ್ರಿಬಡಿ ಟೋಲ್ಡ್, ಒಂದು 12 ವರ್ಷದಿಂದ ಕಾಯ್ತಾ ಇದ್ವಿ. ಆ್ಯಂಡ್ ಪ್ರತಿ ವರ್ಷನೂ ನಾವು ಯಾವಾಗ ಫೈನಲ್ಸ್ಗೆ ಹೋಗಿ ಸೋತಿದ್ದೀವಿ, ನಾನಂತೂ ಸ್ಟೇಜ್ ಮೇಲೆ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ದೀಸ್ ಆರ್ ಡ್ರೀಮ್ ಆ್ಯಕ್ಚುಲಿ. ಇಟ್ಸ್ ಲೈಕ್ ಒಂದು ವರ್ಲ್ಡ್ ಕಪ್ ಗೆದ್ದಂಗೆ. ಯಾಕಂದರೆ ವಿ ಹ್ಯಾವ್ ಸೀನ್ ಸುದೀಪ್ ಸರ್ ಫಾರ್ ದ ಟೀಮ್ ಹೌ ಮಚ್ ಹಿ ಡಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಪ್ರತಿಯೊಬ್ಬರೂ ಅಷ್ಟೇ, ಇಲ್ಲಿ ಇರೋರೆಲ್ಲರೂ ಅಷ್ಟೇ, ದೋ ನಾವು ಎಷ್ಟು ಕ್ರಿಕೆಟ್ ಆಡಿದ್ದೀವಿ, ಸ್ಟಿಲ್ ಅವರ ಒಂದು ನೇತೃತ್ವದಲ್ಲಿ ಎಷ್ಟು ಡಿಸಿಪ್ಲಿನ್ ಕಲ್ತಿದ್ದೀವಿ ಕ್ರಿಕೆಟ್ನಲ್ಲಿ. ಆ್ಯಂಡ್ ಗೆಲ್ಲೇಬೇಕು ಅಂತ ಒಂದು ಛಲ ಇಟ್ಕೊಂಡಿದ್ದೀವಲ್ಲ, ದಟ್ ವಿ ಹ್ಯಾವ್ ರಿಯಲಿ ಲರ್ನ್ಡ್ ಅ ಲಾಟ್ ಥ್ರೂ ದಿಸ್ CCL, ಥ್ರೂ ಸುದೀಪ್ ಸರ್ ಆ್ಯಂಡ್ ವಿಷ್ಣು ಸರ್. ಅ ಗ್ರೇಟ್ ಟೂರ್ನಮೆಂಟ್. ಯು ಹವ್ ಮೇಡ್ ಅವರ್ ಡ್ರೀಮ್ಸ್ ಕಮ್ ಟ್ರೂ ಆ್ಯಕ್ಚುಲಿ. ನಾವು ಯಾವಾಗಲೂ ಅಷ್ಟೇ ಇಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು ಕ್ರಿಕೆಟ್ ಆಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆ್ಯಂಡ್ ಯು ಮೇಡ್ ಇಟ್. ಅಶೋಕ್ ಸರ್, ಕಿಣಿ ಸರ್, ಮಯೂಕ, ಥ್ಯಾಂಕ್ಸ್ ಅ ಲಾಟ್. ಈ ಒಂದು ಟೀಮ್ನ ಫ್ರಮ್ ಡೇ 1 ಯು ಪೀಪಲ್ ಹ್ಯಾವ್ ಬೀನ್ ವಿತ್ ಅಸ್, ಸಪೋರ್ಟಿಂಗ್ ಅಸ್ ಇನ್ ಎವ್ರಿ ವೇ. ಆ್ಯಂಡ್ ನಮ್ಮ ತಂಡ ಪ್ರತಿಯೊಬ್ಬರೂ ಅಷ್ಟೇ. ಆ್ಯಂಡ್ ಇಟ್ಸ್ ಲೈಕ್ ಈ ವರ್ಷ ಇನ್ಫ್ಯಾಕ್ಟು ಎಷ್ಟೇ ವಿಕೆಟ್ ಹೋದ್ರೂ ಇಟ್ ವಾಸ್ ಲೈಕ್ ಅವನಿದ್ದಾನೆ, ನೆಕ್ಸ್ಟ್ ಅವನಿದ್ದಾನೆ ಅಂತ ಅಂದ್ಬಿಟ್ಟು ವಿ ಹ್ಯಾಡ್ ಹೋಪ್ ಆನ್ ಎವ್ರಿಬಡಿ ಇನ್ಫ್ಯಾಕ್ಟ್. ಆ್ಯಂಡ್ ಆ ಒಂದು ಸೆಮಿಫೈನಲ್ಸ್ನಲ್ಲಿ ಪ್ರತಿಯೊಬ್ಬರು ಎನರ್ಜಿ ತೋರಿಸಿದ್ದಕ್ಕೆ ವಿ ವನ್ ಇನ್ಫ್ಯಾಕ್ಟ್ ದಟ್ ಸೆಮಿಫೈನಲ್ಸ್ ಆ್ಯಂಡ್ ದ ಫೈನಲ್ಸ್. ದಿಸ್ ಟೈಮ್ ರಾಜೀವ್ ರಿಯಲಿ ಹಿ ಮೇಡ್ ಇಟ್ ಈಸಿ ಫಾರ್ ಅಸ್. ಆ್ಯಕ್ಚುಲಿ ಅದು ಆ ಫೈನಲ್ಸು ಇಟ್ ಮೇಟ್ ಲುಕ್ ವೆರಿ ಈಸಿ, ಬಟ್ ಇಟ್ ವಾಸ್ ನಾಟ್ ಈಸಿ. ಹಿ ಮೇಡ್ ಇಟ್ ಈಸಿ. ಪ್ರತಿಯೊಬ್ಬರು, ಚಂದನ್ ಬೋಲ್ಡ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಅಗೇನ್ ದ ಥ್ಯಾಂಕ್ಲೆಸ್ ಜಾಬ್ ಈಸ್ ಫ್ರಮ್ ಅವರ್ ಕ್ಯಾಪ್ಟನ್ ಸುದೀಪ್ ಸರ್. ಯಾಕಂದರೆ ಟ್ರಸ್ಟ್ ಮೇ ಕೀಪಿಂಗ್ ಮಾಡೋದು ಈಸಿ ಇಲ್ಲ. ಫಾರ್ ಈಸ್ ಹೈಟ್, ಐ ಆಲ್ವೇಸ್ ಟೆಲ್ ಹಿಮ್, ಪ್ರತಿ ಮ್ಯಾಚ್ನಲ್ಲೂ 150 ಬಸ್ಕಿ ಹೊಡಿಬೇಕು. ಓಕೆ, ಆ್ಯಂಡ್ ಹಿ ಈಸ್ ಬೀನ್ ಡೂಯಿಂಗ್ ದಟ್ ಫ್ರಮ್ ಡೇ 1. ಸೊ ದಟ್ಸ್ ನಾಟ್ ಈಸಿ. ಸೊ ಐ ಆಮ್ ವೆರಿ 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 ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೀಮ್. ಆ್ಯಂಡ್ ಇದು it's just starting actually. We still have a lot of final cups actually. Thank you so much. ನಾನು 12 ವರ್ಷದಿಂದೆಲ್ಲ ಕಾದಿಲ್ಲ, 6 ವರ್ಷದಿಂದ ಅಷ್ಟೇ. ಯಾಕಂದ್ರೆ ನಾನು ಬಂದಿದ್ದು 2018-19 ಆಡ್ತಾ ಇರೋದು. ಆ್ಯಂಡ್ ಅಂದರೆ ಕಪ್ಪು ಗೆದ್ದ ಮೇಲೆ ಆ್ಯಕ್ಚುಲಿ ಎಲ್ಲರಿಗೊಂದು ಜೋಶು, ಖುಷಿ ಅನ್ನೋದಿರುತ್ತಲ್ಲ, ಆ ಖುಷಿಗಿಂತ ಒಂದು ನೆಮ್ಮದಿ. ಅಂದರೆ ಒಂದು ಏನು ನಾನು 4-5 ವರ್ಷ ಸೀಸನ್ ಆಡಿದ್ವಿ, ಎಲ್ಲದರಲ್ಲೂ ಫೈನಲ್ಸು, ಸೆಮಿಫೈನಲ್ಸ್, ಇನ್ನೇನು ಕಪ್ ಎತ್ಕೋತೀವಿ ಅಂತಿದ್ವಿ, ಮಿಸ್ ಆಗ್ಬಿಡ್ತಾ ಇತ್ತು. ಸೊ ಅದಾದಮೇಲೆ ಅಂದರೆ ಟೂರ್ನಮೆಂಟ್ ಆದಮೇಲೆ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳು ರಾತ್ರಿ ಹೊತ್ತೆಲ್ಲ ಒಂಥರ ನಿದ್ದೆಲೆಲ್ಲ ಕಾಡೋದು ನಮಗೆ, ಆ ಮ್ಯಾಚ್ಗಳು ಅಥವಾ ಆ ಸಿಚುವೇಶನ್ಗಳು ಏನೇನಾಗಿತ್ತು. ಸೊ ಅದೊಂದು ಭಯ. ಅದು ಅಂದರೆ ಒಂದು ವರ್ಷ ಅಯ್ಯೋ ಅದೇ ನೋವಲ್ಲಿ, ಅದೇ ಟೆನ್ಷನಲ್ಲಿ ಇರ್ತೀವಿ. ಸೊ ಈ ಸಲ ಕಪ್ ಗೆದ್ದು ಒಂದು ಖುಷಿ ಅನ್ನೋಕ್ಕಿಂತ ನೆಮ್ಮದಿಯಾಗಿದ್ದೀವಿ. ಇನ್ನು ಆ ನೈಟ್ ಮೇರ್ಸ್ ಇಲ್ಲ, ಆರಾಮಾಗಿರ್ಬೋದು ಅಂತ. ಸೊ ಈ ಸಲ ಆದರೆ ಪ್ರತಿ ಸೀಸನ್ಗಿಂತ ಈ ಸೀಸನ್ನು ನನಗೆ ಒಂದು ಎರ್ರಾಬಿರಿ ಜೋಶ್ ಕಾಣಿಸು ಟೀಮಲ್ಲಿ, ಏನೋ ಗೊತ್ತಿಲ್ಲ. ಆ್ಯಂಡ್ ಸುದೀಪ್ ಸರ್ದು ಏನು ವೈರಲ್ ಆಯ್ತಲ್ಲ ನಿಮಗೆ, ಅದೇನೂ ಅಲ್ಲ ಆ್ಯಕ್ಚುಲಿ. ಅದು ಬರೀ 0.001% ಅಷ್ಟೇ. ಅವರು ಕೊಡ್ತಿದ್ದಂಥ ಮೋಟಿವೇಶನ್ನು ಡ್ರೆಸ್ಸಿಂಗ್ ರೂಮಲ್ಲಿ. ಅವ್ರು 227 ಹೊಡೆದಾಗ ನಮಗೆ ಬಂದು ಹೇಳಿದಂಥದ್ದು ಬ್ಯಾಟ್ಸ್ಮನ್ಗಳಿಗೆ, ಹಿಂಗೂ ಮೋಟಿವೇಟ್ ಮಾಡ್ಬೋದಾ ಅಂತ ನಾವು. ಆ ವಿಡಿಯೋ ಎಲ್ಲ ಬಂದ್ಬಿಟ್ಟಿದ್ರೆ ಮುಗಿದೋಯ್ತು ಬಿಡಿ. ಅನ್ಬೀಟೇಬಲ್, ಮಿಲಿಯನ್ ಗಟ್ಟಲೆ ಓಡ್ಬಿಟ್ಟಿರೋದು. ನಮಗೆ ಒಂದ್ ಕಡೆ ಅವ್ರು ಮೋಟಿವೇಟ್ ಮಾಡ್ತಿರೋದಂತ ಒಂದು ಜೋಶಲ್ಲಿ ಇದೀವಿ, ಇನ್ನೊಂದ್ ಕಡೆ ಇನ್ನೊಂದು ಭಯ ಅಂದ್ರೆ ಇನ್ಯಾರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅಂತ ಭಯ ನಮಗೆ.
ಸೊ ಆ ಒಂದು ಭಾಳ ಅಂದರೆ ಭಾಳ ಒಂದು ಎನರ್ಜೆಟಿಕ್ ಆಗಿ ಭಾಳ ಮಜವಾಗಿ ಆಡಿದಂಥ ಸೀಸನ್ ಇದು. ನಾನು ಒಂದು 6 ವರ್ಷದಲ್ಲಿ ತುಂಬ ಕಮ್ಮಿ ಪ್ರಾಕ್ಟೀಸ್ ಮಾಡಿದ್ದೆ ಅಂದರೆ ಇದೇ ಸೀಸನ್ನು. ಪ್ರಾಕ್ಟೀಸೇ ಕಮ್ಮಿ, ಒಂದು 10 ರಿಂದ 12 ದಿನ ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಸುದೀಪ್ ಸರ್ ಬಹುಶಃ ಒಂದಿನ ಬಂದಿದ್ರೆ ನಾವು ಮ್ಯಾಚ್ಗೆ, 1 ದಿನ 2 ದಿನ ಟೂರ್ನಮೆಂಟ್ ಮುಂಚೆ. ಸೊ ಅಷ್ಟು ರಿಲ್ಯಾಕ್ಸ್ ಆಗಿ ಆಡ್ದೇನಂತ ರಿಸಲ್ಟ್ ಅನಿಸುತ್ತೆ ಇದು. ಆ್ಯಂಡ್ ಎಂಟೈರ್ ಟೀಮ್ ಜೇಕ್ ಅವ್ರು ಹೇಳ್ದಂಗೆ ಯಾರು ಯಾವಾಗ ಬಂದು ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಥರ ಒಂದು ಪ್ರತಿಯೊಬ್ಬರು ಒಂದು ಬ್ಯಾಕಪ್ ಆಗ್ತಾ ಬಂದರು. ಆ್ಯಂಡ್ ತುಂಬ ಖುಷಿ ಇದೆ ಫೈನಲಿ ಟ್ರೋಫಿನ ತೊಗೊಂಡೋಗ್ತಾ ಇರೋದು. ಅವ್ರಿಗೆ 12 ವರ್ಷ ತುಂಬ ಲಾಂಗ್, ಆ್ಯಕ್ಚುಲಿ 6 ಇಯರ್ಸ್ ನಮಗೂ ತುಂಬ ಲಾಂಗ್ ಅನಿಸ್ತಾ ಇತ್ತು. ಅಂದರೆ ಪ್ರತಿ ಸಲ ಇನ್ನೇನು ಬಂತು ಎಲ್ಲಾನು ಹೊಡ್ಕೊಂಡ್ಬರ್ತಾ ಇದ್ವಿ, ಇದರಲ್ಲಿ ಮಿಸ್ ಮಾಡ್ಬಿಡ್ತಾ ಇದ್ವಿ ಸೆಮಿಫೈನಲ್ಸು ಇಲ್ಲ ಫೈನಲ್ಸಲ್ಲಿ. ಎಸ್ಪೆಷಲಿ ಲಾಸ್ಟ್ ಇಯರ್ ಫೈನಲ್ಸಲ್ಲಿ ಸೋತಿದ್ದಂತೂ 6 ತಿಂಗಳು ನಿದ್ದೆ ಮಾಡಿಲ್ಲ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಸಿನಿಮಾ ಸೋದಾಗ ಅಷ್ಟು ನೋವಾಗಲ್ಲ, ಇದು ಜಾಸ್ತಿ ನೋವಾಗುತ್ತೆ. ಫೈನಲಿ ಖುಷಿ ಇದೆ. ಆ್ಯಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಕೂಡ ಈ ಕಪ್ ಇಲ್ಲೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಲಾಸ್ಟ್ ಇಯರ್ ಟೂರ್ನಮೆಂಟ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಹೋಗಿದ್ವಿ. ಸಕ್ಕದಾಗಿ ಪ್ರಾಕ್ಟೀಸ್ ಮಾಡಿದ್ವಿ 2 ತಿಂಗಳು. ಆಮೇಲೆ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿದ್ವಿ. ಈ ಸರಿ ಪ್ರಾಕ್ಟೀಸ್ 5-6 ಸೆಷನ್ ಮಾಡಿದ್ವಿ ಅಂಡ್ ಪ್ರೆಸ್ ಮೀಟ್ ಇರಲಿಲ್ಲ. ಯಾಕೆ ಬೇಕು ಬಿಲ್ಡಪ್ ಅಂದ್ಬಿಟ್ಟು ಸುಮ್ಮನೆ ಹೋಗಿದ್ವಿ. ಬಟ್ ಈ ಸರಿ KB ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಆಗಿ ಹೋದ್ವಿ. ಬಟ್ ಬರ್ತಾ ಚಾಂಪಿಯನ್ ಟೀಮ್ ಆಗಿ ಬಂದಿದೀವಿ ಅಂಡ್ ಅದು ಬಹಳ ಖುಷಿ ಆಯ್ತು. ಹಿಂಗೆ ಮಾಡೋಣ ಸರ್, ಇನ್ಮೇಲೆ ಮುಗಿದ ಮೇಲೆ ಪ್ರೆಸ್ ಮೀಟ್ ಮಾಡೋಣ ಸರ್. ಹಾಗೆ ಅಶೋಕ್ ಕೇಣಿ ಸರ್ ಹೇಳಿದ್ದು ಬಹಳ ಖುಷಿ ಆಯ್ತು. ಸರ್ ವಿಷ್ಣು ಸರ್, ಈಗ ನೀವಿಬ್ರು ಒಬ್ರ ಮೇಲೆ ಒಬ್ರು ಹಾಕೊಳ್ಳೋ ಬದಲು ಡಿಸ್ಕಸ್ ಮಾಡ್ಬಿಟ್ಟು ಯಾರು ಕರ್ಕೊಂಡು ಹೋಗ್ತೀರಾ ಅಬ್ರಾಡ್ಗೆ ಅಂತ ಹೇಳ್ಬಿಡಿ. ಹಾಗೆ ಅಶೋಕ್ ಕೇಣಿ ಸರ್ ಅಲ್ಲಿ ಒಳಗಡೆ ಏನಿದೆ ಅಂತ ಹೇಳಲಿಲ್ಲ. ಆಕ್ಚುಲಿ ಕ್ರೂಸ್ ಶಿಪ್ ಒಳಗೆ ಯಾರಿದ್ದಾರೆ ಏನಿದೆ ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ನಮ್ಮ ಮ್ಯಾಚ್ ವಿಷಯಕ್ಕೆ ಬಂದ್ರೆ ಪ್ರಾಕ್ಟೀಸ್ ತುಂಬಾ ಕಡಿಮೆ ಅಂಡ್ ಇಂಜುರೀಸ್ ಸಿಕ್ಕಾಬಟ್ಟೆ ಜಾಸ್ತಿ. ಒಬ್ಬಂಗೆ ಕೈ ನೋವಾದ್ರೆ ಒಬ್ಬಂಗೆ ಕಾಲು ನೋವು, ಬೆನ್ನು ನೋವಾದ್ರೆ ಇನ್ನೊಬ್ಬಂಗೆ ಇನ್ನೊಂದು ನೋವು, ಅದೆಲ್ಲಾನು ತಗೊಂಡಿದ್ದು ತಲೆನೋವು ಸುದೀಪ್ ಸರ್. ಅದಕ್ಕೆ ಆ ಮಾತುಗಳು ಬಂತು ಮಧ್ಯದಲ್ಲಿ, ವೈರಲ್ ಆಗಿರೋ ವಿಡಿಯೋಗಳೆಲ್ಲ. ನಮ್ಮ ಟೀಮ್ ಈ ಸರಿ ಒಂದಾಗ ಆಡಿದೀವಿ, ಅದಕ್ಕೆ ವಿನ್ ಆಗಿರೋದು. ಅಂಡ್ ಇಷ್ಟು 5-6 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಈ ತರ ಒಂದು ಸಿಂಗಲ್ ಪರ್ಫಾರ್ಮೆನ್ಸ್, ಅಂದ್ರೆ ಎಲ್ಲರೂ ಒಬ್ರು, ಈಗ ಬ್ಯಾಟ್ಸ್ಮನ್ ಸೋತ್ರೆ ಬೌಲರ್ ಸೋತ್ರೆ ಬ್ಯಾಟ್ಸ್ಮನ್, ಒಟ್ನಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡಿ ವಿನ್ ಆಗಿದ್ದೀವಿ. ಅಂಡ್ ದಟ್ಸ್ ವೈ ಇವತ್ತು ಈ ಟ್ರೋಫಿ ಸಿಕ್ಕಿರೋದು ಬಹಳ ಖುಷಿ ಆಗ್ತಾ ಇದೆ. ಅಂಡ್ ಡಾರ್ಲಿಂಗ್ ಕೃಷ್ಣ ಹೇಳ್ದಂಗೆ ಸೋತಾಗ ಇಡೀ ವರ್ಷ ಅದು ಸರ್ ಅಂತೂ ಅದನ್ನ ರೀಕಾಲ್ ಮಾಡ್ತಾನೆ ಇರ್ತಾರೆ, ಹೆಂಗ್ ಸೋತ್ವಿ ಹಂಗ್ ಸೋತ್ವಿ ಹಿಂಗ್ ಸೋತ್ವಿ ಅಂತ. ಬಟ್ ಸರ್ ಈ ವರ್ಷ ಸಖತ್ತಾಗಿರುತ್ತೆ ಅನ್ಕೊಳ್ತೀನಿ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ಎವ್ರಿಥಿಂಗ್. ಎಲ್ಲರಿಗೂ ನಮಸ್ಕಾರ. ನಾನೊಂದು 3 ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ಆಡಾಯ್ತು, ಗೆದ್ದಾಯ್ತು, ಕಪ್ ಬಂದಾಯ್ತು, ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಬಟ್ ಇದೇ 1 ವರ್ಷದ ಕೆಳಗೆ ಫೈನಲ್ಸ್ ಹೋಗೋದಕ್ಕೆ ಮುಂಚೆ ಸೆಮಿಫೈನಲ್ಸ್ನ ನಮ್ಮೂರಲ್ಲಿ ಚೆನ್ನೈ ವಿರುದ್ಧ ಸೋತಾಗ ಅಲ್ಲಿದ್ದಂಥ ಒಂದು ಸೈಲೆನ್ಸ್, ನಾವೆಲ್ಲ ಹತ್ಕೊಂಡು ಕೂತಾಗ ನಮ್ಮೊಟ್ಟಿಗೆ ನಾವೇ ಇದ್ವಿ, ಯಾರೂ ಇರಲಿಲ್ಲ. ಮನೆಗೆ ಹೋಗೋವರೆಗೂ ಒಂದು ಫೋನ್ ಇಲ್ಲ, ಯಾರ್ದು ಮೆಸೇಜ್ ಇಲ್ಲ. ಇವತ್ತು ತುಂಬ ಅದು ಆ ಸೈಲೆನ್ಸ್ ಇವತ್ತಿಗೆ ಇನ್ನೂ ಕಾಡುತ್ತೆ. ಆ ಒಂದು ಪೇನನ್ನು ನಾವು ತೊಗೊಂಡೋಗ್ತೀವಿ ಯಾವಾಗ್ಲೂ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಅದು ಮೊದಲನೇ ವಿಚಾರ. ಎರಡನೇ ವಿಚಾರ, ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಈ ಥರದೊಂದು ಟ್ರೋಫಿನ ಯಾವ ಟೈಮಿಗೆ ಯಾರಿಗೆ ಕೊಡಬೇಕು ಅಂತ. ಅದಕ್ಕೆ ನಾವು ಈ ಟ್ರೋಫಿನ ಈ ಸರಿ 30 ಇಯರ್ಸ್ಗೆ ಅಣ್ಣಂಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಈ ಟ್ರೋಫಿನ. ಸೊ ಇಟ್ ಹ್ಯಾಪನ್ಸ್. ಇಷ್ಟು ವರ್ಷದ ಕಷ್ಟದಲ್ಲಿ ನಾವೇನು ಎಷ್ಟೇ ಶ್ರಮ ಹಾಕಿದ್ರು ರೈಟ್ ಟೈಮಿಗೆ ಆಗಬೇಕದು. ಅದು ರೈಟ್ ಟೈಮ್ಗೆ ಆಗಿದೆ ಅಣ್ಣ, ಅಂಡ್ ದಟ್ ಈಸ್ ಯೋರ್ಸ್. ಮೂರನೇ ವಿಚಾರ, ಅಶೋಕ್ ಸರ್ ಫೆಬ್ರವರಿ ಮಿಡ್ ವೀಕಲ್ಲಿ ಬರ್ತೀನಿ ಅಂದರು. ನಾವೆಲ್ಲ ಮಾತಾಡಾಗಿದೆ. ಅವ್ರು ಬಂದ ತಕ್ಷಣ ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷ ಚಾಂಪಿಯನ್ಸೇ, ಈ ಸಲ ಕಪ್ಪೆತ್ತಿದ್ದೀವಿ ಅಷ್ಟೇ. ಆ್ಯಂಡ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರು. ನಾನು ಕೆಲವ್ರನ್ನ ಮೆನ್ಷನ್ ಮಾಡಬೇಕು. ನಮ್ಮ ಕೋಚಿಂಗ್ ಸ್ಟಾಫ್ ರಿತೇಶ್ ಆ್ಯಂಡ್ ರಂಜನ್, ಅರ್ಜುನ್, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಆಡುವಾಗೆಲ್ಲ ಬ್ಯಾಂಗ್ಳೂರಿಂದ ಬಂದು ನಮ್ಮನ್ನ ಚಿಯರ್ ಮಾಡ್ತಾ ಇದ್ರು ಡಗೌಟಲ್ಲಿ ಕೂತು ಅಂತ ಎಲ್ಲರಿಗೂ, ಸ್ಪೆಷಲಿ ಪ್ರಿಯಾ ಮ್ಯಾಮ್ಗೆ
ಆ್ಯಂಡ್ ಫೈನಲಿ ಕರ್ನಾಟಕ ಬುಲ್ಡೋಸರ್ಸ್ ಅಂದರೆ ಸುದೀಪ್ ಸರ್. ಅವರಿಂದನೇ ನಾವು ಇಷ್ಟು ಡಿಸಿಪ್ಲಿನ್ ಅನಿಸುತ್ತೆ. ನಾವು ಫೀಲ್ಡಲ್ಲಿ ಇದ್ದಾಗ ನಾವು ಪ್ರಾಕ್ಟೀಸ್ ಮಾಡುವಾಗಲಿ ಒಂದು ವೆರಿ ಡಿಸಿಪ್ಲಿನ್ಡ್ ಆರ್ಮಿ ನೋಡ್ದಂಗೆ ಅನ್ಸುತ್ತೆ. ಅದಕ್ಕೆ ಕ್ರೆಡಿಟ್ ಸುದೀಪ್ ಸರ್ಗೆ ಹೋಗಬೇಕು. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಪ್ರತಿ ವರ್ಷನೂ ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ, ಪ್ರತಿ ವರ್ಷನೂ ಕಪ್ಪೆತ್ತಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ತುಂಬ ಎಮೋಷನ್ ಆಗಿದೆ. ಆ್ಯಕ್ಚುಲಿ ಈ ಟೂರ್ನಮೆಂಟ್ ಬಂದ್ಬಿಟ್ಟು ನಮಗೆ ಒಂಥರ ರೋಲರ್ ಕೋಸ್ಟರ್ ರೈಡ್ ಥರ ಇತ್ತು ಅಂದರೆ ತಪ್ಪಾಗೋದಿಲ್ಲ. ಫಸ್ಟ್ ಮ್ಯಾಚಿಂದ ಲಾಸ್ಟ್ ಮ್ಯಾಚ್ವರೆಗೂ ಒಂದು ಪ್ರತಿಯೊಬ್ಬರು ಪ್ರತಿ ಟೀಮ್ ಮೆಂಬರ್ಸ್ ಆಗಿರ್ಬೋದು ಅಷ್ಟು ಎಫರ್ಟ್ ಹಾಕಿ ಒಬ್ಬರು ಮಿಸ್ ಆದರೆ ಇನ್ನೊಬ್ಬರು ಪರ್ಫಾರ್ಮ್ ಮಾಡೋರು. ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಿಸಿಯೋ ಅಜಯ್ ಮತ್ತು ಜಿತೇಂದ್ರ. ಚೆನ್ನೈ ಮೇಲೆ ಮ್ಯಾಚ್ ಇರಬೇಕಾದ್ರೆ ಪ್ರಾಕ್ಟೀಸಲ್ಲಿ ನಾನು ಆಡೋಕ್ಕಾಗಲ್ಲ ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದೆ. ನಾನು ಚೆನ್ನೈ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲೋ ಒಂದು ಕಡೆ ಒಂದು ಗಿಲ್ಟು ಕಾಡ್ತಾ ಇದ್ದಣ್ಣ. ಆ್ಯಕ್ಚುಲಿ ಕಾಲ್ ನನಗೆ ಆಗ್ತಿರಲಿಲ್ಲ ಓಡೋದಕ್ಕೆ. ಅಜಯ್ ಹಿಂದಿನ ದಿವಸ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟರು, ಮಾತ್ರ ತೊಗೊಂಡು ಏನಾಡಿದೆ, ಅಲ್ಲಿ 2 ಸ್ಟೆಪ್ಪಲ್ಲಿ ಮಾಡಿದೆ ನಾನು ಚೆನ್ನೈ ಮೇಲೆ. ಬಟ್ ಅಲ್ಲಿ ಟಾಸ್ ಹಾಕೋ ಮುಂಚೆ ನಾನು ಎಲ್ಲೋ ಒಂದು ಕಡೆ ಬಂದಿತ್ತು, ನಾನು ಏನನ್ನ ಮಿಸ್ ಆಗಿ ಟೀಮ್ಗೆ ಹೊಡ್ತಾ ಬೀಳ್ಬೋದು, ಬೇಡ ಬೇರೆಯವ್ರಿಗೆ ಇದು ಮಾಡೋಣ. ಬಟ್ ಇದು ಲೈಫ್ ಟೈಮ್ ಮೂಮೆಂಟು ನಂದು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಆಡ್ಬೇಡ ಅಂತ ಆಡಿದೆ. ಬಟ್ ದೇವ್ರ ದಯಿಂದ ಎವ್ರಿಥಿಂಗ್ ವೆಂಟ್ ವೆಲ್. ಆ್ಯಂಡ್ ಫೈನಲ್ಸಲ್ಲಿ ಫಸ್ಟ್ ಓವರ್ 14 ರನ್ ಕೊಟ್ಟಾಗ ನಂದು ಮುಗೀತು ನನ್ನ ಕೆರಿಯರು, ಬೌಲಿಂಗ್ದು ಕೆರಿಯರು ಅಂದ್ಕೊಂಡು ನನ್ನ ಅಣ್ಣನ ನೋಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಮಾಡ್ತೀಯಾ, ಇನ್ನೂ ನಿನಗೆ 3 ವಿಕೆಟ್ ಸಿಗುತ್ತೆ ಅಂತ ಅಂದಾಗ ನನಗೆ ಕೊಟ್ಟಂಥ ಜೋಶ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ನ ಲೈಫ್ನ ಬೆಸ್ಟ್ ಫೈನಲ್ಸ್ ಅಂದರೆ ತಪ್ಪಾಗೋದಿಲ್ಲ. ಆ್ಯಂಡ್ ಹಾಗೆ ನಮ್ಮೆಲ್ಲ ಟೀಮ್ ಮೆಂಬರ್ಸ್, ರಾಜೀವ, ಪ್ರದೀಪ, JK, ಡಾರ್ಲಿಂಗ್ ಕೃಷ್ಣ, ನಮ್ಮ ಚಂದನ್, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡೋರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಅಶೋಕಿನಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ತೆ. ವೆರಿ ಹ್ಯಾಪಿ. ಆ್ಯಕ್ಚುಲಿ ಲೆದರ್ ಬಾಲ್ನ ನಾವು ಕೈಯಲ್ಲಿ ಇಟ್ಕೊಂಡಿದ್ದೆ, ಅದು ನೋಡಿದ್ದೆ KCC ಟೈಮಲ್ಲಿ ಸುದೀಪ್ ಸರಿಂದ. ಮುಂಚೆ ಬರೀ ಟೆನ್ನಿಸ್ ಬಾಲ್ ಪ್ಲೇಯರ್ಸ್ ಆಗಿದ್ವಿ. ಐ ಥಿಂಕ್ ಇಂಡಸ್ಟ್ರಿಗೆ ಬಂದಮೇಲೆ ಸುದೀಪ್ ಸರ್ ಕಡೆಯಿಂದ ಲೆದರ್ ಬಾಲ್ ಹೇಗಿರುತ್ತೆ, ಹೆಂಗೆ ಆಡಬೇಕು ಅಂತ ಒಂದು ಪ್ರೊಫೆಷನಲ್ ರೀತಿಲಿ ನಮಗೆ ಗೈಡ್ ಮಾಡಿ, ಕೋಚಿಂಗ್ ಮಾಡಿ, ಡಿಸಿಪ್ಲಿನ್ ಕಲಿತು ಇವತ್ತು ಚಾಂಪಿಯನ್ ಸ್ಕ್ವಾಡಲ್ಲಿ ನಾನು ಇದ್ದೀನಿ ಅಂದರೆ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಬಿಕಾಸ್ ಎಲ್ಲೋ ಹಳ್ಳಿಲಿ ಚಿಕ್ಕದಾಗೆ ಚಿಕ್ಕ ಗ್ರೌಂಡ್ಗಳಲ್ಲಿ ಆಡ್ತಿದ್ದವ್ರು ಇವತ್ತು ಇಂಟರ್ನ್ಯಾಷನಲ್ ಗ್ರೌಂಡ್ಸಲ್ಲಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ನಾವು ಆಡ್ತಾ ಇದ್ದೀವಿ ಅಂದರೆ ಐ ಥಿಂಕ್ ಇಂಡಸ್ಟ್ರಿಗೆ ಬಂದಿದ್ದು ಒಂಥರ ಸಾರ್ಥಕ ಅಂತ ಅನಿಸ್ತಾ ಇದೆ ಇವತ್ತು. ವೆರಿ ಹ್ಯಾಪಿ. ಅಂದರೆ ಇವತ್ತು ಈ ಸೀಸನ್ನು ನಮ್ಗೆ ಯಾಕೆ ತುಂಬ ಸ್ಪೆಷಲ್ ಅಂದರೆ ಎಲ್ಲ ತುಂಬ ಒಂದು ಯೂನಿಟಿ ಆಗಿದ್ವಿ ನಾವು. ಆಫ್ ದಿ ಫೀಲ್ಡ್ ಎಲ್ಲರೂ ಪ್ರತಿಯೊಬ್ಬರು ಒಬ್ರನ್ನೊಬ್ರು ಬ್ಯಾಕಪ್ ಮಾಡ್ತಾ ಇದ್ವಿ. ಆಮೇಲೆ ಯಾರು ಬಿಟ್ಕೊಡ್ತಿರ್ಲಿಲ್ಲ. ಪ್ಲೇಯಿಂಗ್ 11 ಇಲ್ಲ ಅಂದರೂ ಕೆಲವರು ನಾವು ಇಲ್ಲ ಅಂತ ಯಾವತ್ತೂ ಫೀಲ್ ಮಾಡ್ತಿರ್ಲಿಲ್ಲ. ಐ ಥಿಂಕ್ ಅವರು ಕೊಟ್ಟಿದ್ದ ಜೋಶು ಒಳಗಡೆ 11 ಆಡ್ತಿರೋರಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಐ ಥಿಂಕ್ ನನಗೆ ಜಾಸ್ತಿ ಮಾತಾಡೋಕ್ಕೆ ವರ್ಡ್ಸ್ ಇಲ್ಲ. ಹ್ಯಾಪಿಯೆಸ್ಟ್ ಮೂಮೆಂಟ್ ಈ ಒಂದು ಸ್ಕ್ವಾಡಲ್ಲಿ, ಒಂದು ಚಾಂಪಿಯನ್ಶಿಪ್ಪಲ್ಲಿ ನಾನು ಒಬ್ಬ ಚಾಂಪಿಯನ್ ಆಗಿದ್ದೀನಿ. ಅದಕ್ಕೆ ನಾನು ತುಂಬ ಖುಷಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಥಿಂಕ್ ಲೈಫ್ ಟೈಮಲ್ಲಿ ಇಂಥದ್ದು ಒಂದು ಮೂಮೆಂಟ್ ಸಿಗೋದು ನನ್ನ ಲೈಫ್ ಇರೋವರೆಗೂ ಇದೊಂದು ತುಂಬ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಟೀಮಿಗೆ ಕರ್ಕೊಂಡ್ಬಂದಿದ್ದಕ್ಕೆ, ಅವ್ರು ಕೊಟ್ಟಿದ್ದ ಆಪರ್ಚುನಿಟಿ, ನನ್ನ ಕ್ರಿಕೆಟಿಂಗ್ ಸ್ಕಿಲ್ಸ್ನ ನಿಮಗೆಲ್ಲ ಪ್ರದರ್ಶನ ಮಾಡೋಕ್ಕಾಯಿತು. ಹಾಗೆಯೇ ಗುರುಗಳು, ತಂದೆ ತಾಯಿ ಅವರೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಅವ್ರ ವಿಡಿಯೋ ವೈರಲ್ ಆಗಿದ್ದು ದೊಡ್ಡ ವಿಚಾರ ಅಲ್ಲ. ಅದಕ್ಕಿಂತ ಮೋಟಿವೇಟ್ ಅಂದರೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡುವಂಥದ್ದು 1000 ವಿಡಿಯೋಗಳು ನಾವು ಬರದಲ್ಲೇ ಇರೋ ನಮ್ಮ ಡಗೌಟಲ್ಲಿ ಆಗಿರುತ್ತೆ. ಅವರು ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಹಿಂಗೆ ಹೋಗಿರ್ತಾರೆ ಅಂದರೆ ಅದು ಯಾವತ್ತೂ ವೈರಲ್ ಆಗಿರಲಿಲ್ಲ. ಬಟ್ ಯಾವುದೋ ಒಂದು ಇನ್ಸಿಡೆಂಟ್, ಅದು ದೊಡ್ಡ ವಿಚಾರ ಅಲ್ಲ. ಬಟ್ ಈಗ ಪ್ರತಾಪ್ ಹೇಳ್ದಂಗೆ ಆ 3 ವಿಕೆಟ್ ಫೈನಲ್ ತೆಗಿಬೇಕಾದ್ರೆ ಅವ್ರಿಗೆ ಹೆಂಗೆ ಮೋಟಿವೇಟ್ ಮಾಡಿದ್ರು, ಸೆಮಿಫೈನಲಲ್ಲಿ ವಿಕ್ರಾಂತ್ ಅವ್ರು ಹೊಡಿಬೇಕಾದ್ರೆ ಚಂದನ್ಗಾಗಲಿ ನನಗಾಗಲಿ ನಮ್ಮಿಂದ ಇದ್ದಿದ್ದ ಮೋಟಿವೇಶನ್ ಅವರು, ನಮ್ಮ ದೈವದ ಬಲ ಅದೆಲ್ಲದಿಂದ ಆಗಿದೆ. ಸೊ ಸುದೀಪ್ ಸರ್ಗೆ, ಎಂಟೈರ್ ಟೀಮ್ಗೆ, ಮಯೂಕಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ಹಾಗೆ ಸ್ಪೆಷಲಾಗಿ ರಿತೇಶ್ಗೆ ನನಗೆ ಪ್ರತಿಯೊಂದು ಸ್ಟೇಜಲ್ಲೂ ಕಾನ್ಫಿಡೆನ್ಸ್ ಕೊಟ್ಟು ಸುದೀಪ್ ಸರ್ ಹತ್ರ ಮಾತಾಡಿಸಿ ನನಗೆ ಏನು ಫೀಲ್ಡ್ ಬೇಕು ಅದನ್ನು ಫೀಲ್ಡ್ ಕೊಡ್ಸಿದ್ಗೆ ಸೆಮಿಫೈನಲ್ಗಿಂತ ಮುಂಚೆ ಆ ಪ್ರೆಷರ್ ಹೆಂಗಿತ್ತು ಅಂದರೆ ಮ್ಯಾಚ್ಗೆ ಹೋಗೋಕ್ಕಿಂತ ಮುಂಚೆ ಸುದೀಪ್ ಸರ್ ಹತ್ರ ಕೂತ್ಕೊಂಡು ಮಾತಾಡ್ಬಿಟ್ಟು ಫೀಲ್ಡ್ ಇಸ್ಕೊಂಡ್ಬಿಟ್ಟು ಅಲ್ಲೋಗಿದಾರ ಓಡಿಸ್ಕೊಂಡಿದ್ರೆ ಅದಕ್ಕಿಂತ ಇದೇನು ಇರ್ತಿರ್ಲಿಲ್ಲ. ಸೊ ಅಲ್ಲೇ ರಿಟೈರ್ಮೆಂಟ್ ಆಗ್ತಿತ್ತು. ಥ್ಯಾಂಕ್ಫುಲಿ ಚೆನ್ನಾಗಾಯಿತು, ಸೆಮಿಫೈನಲ್ ಗೆದ್ವಿ. ಸೊ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫಸ್ಟ್ ಸ್ಟೆಪ್ ಎಲ್ಲ 12 ವರ್ಷ 6 ವರ್ಷ, ನಾನು 3 ವಾರದಲ್ಲಿ
ಕಪ್ ಗೆದ್ದಿದ್ದೀನಿ. ಸೊ ಬಟ್ ಆ ಪೇನ್ ನನಗೂ ಇತ್ತು, ಯಾಕಂದ್ರೆ ಮನೆ ಕುತ್ಕೊಂಡು ನೋಡ್ಬೇಕಾದ್ರೆ ಆ ಫ್ರಸ್ಟ್ರೇಷನ್ ನಮ್ಮ ಜೊತೆ ಆಡಿರೋ ಪ್ಲೇಯರ್ಸ್ ಅಲ್ಲಿ ಫೀಲ್ಡಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಆ ಪೇನ್ ಮನೇಲಿ ಫೀಲ್ ಮಾಡ್ತಿದ್ವಿ, ಗ್ರೌಂಡಲ್ಲಿ ಫೀಲ್ ಮಾಡಿರಲಿಲ್ಲ. ಬಟ್ ಆ ಚಾಂಪಿಯನ್ಶಿಪ್ ಗೆಲ್ಲೋ, ಈ ಚಾಂಪಿಯನ್ ಅನ್ನೋ ಪದ ಸದಾಕಾಲ ನಮ್ಮ ಟೀಮ್ಗೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಅಣ್ಣಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಂದು ವಿಷಯ ಇದೆ, ನಾನು ಈ ಸೀಸನ್ ಆಡ್ತೀನಿ ಅನ್ನೋದು ನನಗೆ ಡೌಟ್ ಇತ್ತು, ಯಾಕೆಂದರೆ ಇಂಜುರಿಯಿಂದ. ಯಾಕೆಂದರೆ ಒಂದ್ಸಲ ಮ್ಯಾಚ್ ನೋಡೋಕಾದಾಗ ಅಣ್ಣ ನನಗೆ ಖಂಡಿತ ಅದನ್ನ ಹೇಳ್ಕೊಳ್ಳೋಕ್ಕೆ ಒಳ್ಳೆ ಸ್ಟೇಜ್ ಅನ್ಕೋತೀನಿ ಇವತ್ತು. ಆಗಲ್ಲ ಮತ್ತೆ ಇನ್ನು ಕ್ರಿಕೆಟ್ ಆಗಲಿ, ಜಿಮ್ ಆಗಲಿ, ಅಥವಾ ಇನ್ನು ಫೈಟ್ಸ್ ಆಗಲಿ, ಇನ್ನು ಸಿನಿಮಾನೇ ಕೆರಿಯರೇ ಸ್ಟಾಪ್ ಅಂಥ ಸಂದರ್ಭದಲ್ಲಿ ನನಗೆ ಸ್ಫೂರ್ತಿಯಾಗಿಯೇ ಸಹಾಯ ಮಾಡಿದ್ದೀರಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಪ್ರತಿ ಹಂತದಲ್ಲೂ ನನಗೆ ಇಲ್ದಿರೋ ಕಾನ್ಫಿಡೆನ್ಸ್ ಅವ್ರಿಗಿತ್ತು ನಾನು ಆಡ್ತೀನಿ ಅಂತ. ಯಾಕೆಂದ್ರೆ ನಂಗೆ ಇಂಜುರಿಯಲ್ಲಿ ಇವತ್ತು ಬಾಲ್ ಬರ್ಬೇಕಾದ್ರೆ ಭಯನೇ ಇತ್ತು, ಆಡ್ತೀನೋ ಆಡಲ್ವಾ ಅಂತ. ಆದರೆ ಆ ಕಾನ್ಫಿಡೆನ್ಸ್ ಅಣ್ಣ ಆಗಿರ್ಬೋದು, ನಮ್ಮ ಟೀಮ್ ಪ್ಲೇಯರ್ಸ್ ಆಗಿ ಎವ್ರಿ ಟೈಮ್ ಕೊಟ್ಟು ತುಂಬ ಚೆನ್ನಾಗಿ ಆಡಿದ್ದೀನಿ ಈ ವರ್ಷ. ಹಾಗೆ ಈ ಒಂದು ವಿಷಯಗಳನ್ನ ನೀವು ಕಲಿಸ್ಕೊಟ್ರ ಅಂತದ್ನ ಬರೀ ಕ್ರಿಕೆಟ್ಗೆ ಅಷ್ಟೇ ಅಳವಡಿಸ್ಕೊಳ್ಳೋಣ. ಈ ಒಂದು ಸ್ಫೂರ್ತಿ ವಿಷಯಗಳನ್ನ ಕ್ರಿಕೆಟಲ್ಲಿ ಏನು ಹೇಳಿದ್ರು ಅದು ನನ್ನ ಲೈಫ್ಗೂ ತುಂಬ ಹೆಲ್ಪ್ ಆಗಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಂತಂತ ಮಾತುಗಳನ್ನ ಹೇಳಿದ್ರೆ ಈ ಸಲ ನಮಗೆ ಸ್ಫೂರ್ತಿಯಾಗಿ ಉಳಿಯುತ್ತೆ. ಯಾಕೆಂದ್ರೆ ಪ್ರತಿ ಹಂತದಲ್ಲೂ ಸೋಲ್ಬೇಕಾದಾಗೆಲ್ಲ ಆ ಕ್ರಿಕೆಟಲ್ಲೆಲ್ಲ ಸ್ಫೂರ್ತಿ ನಾನು ನನ್ನ ಲೈಫ್ಗೂ ತಗೋತೀನಿ. ಯಾಕೆಂದ್ರೆ ಸೋಲನ್ನ ಬಿಟ್ಕೊಡ್ಬಾರ್ದು, ಗೆಲ್ಲೇಬೇಕು ಅನ್ನೋ ವಿಷಯಗಳನ್ನ ತುಂಬಾನೇ ಹೇಳ್ಕೊಟ್ಟಿದ್ದೀರಾ ನಮಗೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿ ವರ್ಷನೂ ಕಪ್ ಗೆಲ್ಲಬೇಕು ಅಂದಾಗೆಲ್ಲ ಹತ್ತತ್ರ ಹೋದಾಗೆಲ್ಲ ಸೋಲ್ತಾ ಇದ್ವಿ. ಆದ್ರೆ ಕರ್ನಾಟಕಕ್ಕೆ ಒಂದು ಕಪ್ ತರಲೇಬೇಕು ಅಂತ ಎಲ್ಲರೂ ಎಫರ್ಟ್ ಆಗಿ ಒಂದು ಕಪ್ ತಂದಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಹೇಳ್ಕೊಂತೀನಿ, ಅದು ಒಂದ್ ಸೈಡ್ ಅಲ್ಲಿ ಏನದು ವೈರಲ್ ಆಗಿತ್ತು ವಿಡಿಯೋ, ಒಂದ್ ಸೈಡ್ ಅಣ್ಣ ತೋರ್ಸರು ಪ್ಯಾನ್ ಮಾಡ್ಲಿಲ್ಲ ಲಕ್ಕಿಲಿ ನಾನು. ಹಾಗಾಗಿ ಪ್ಯಾನ್ ಮಾಡಿದ್ರೆ ನಾನೇ ಕಾಣಿಸ್ಕೊಂತಾ ಇದ್ದು, ಸುಮ್ನೆ ನೋಡ್ಕೊಂಡು ಬೈತಾ ಇದ್ದಾರೆ ಅನ್ಕೊಂಡು ಸುಮ್ನೆ ಹೋಗ್ಬೇಕಾಯ್ತು. ಸೊ ತುಂಬಾ ಖುಷಿ ಆಗುತ್ತೆ ಚಾಂಪಿಯನ್ ಸೈಡ್ ಅಲ್ಲಿ ಇದೀವಿ ಅಂತ. ಥ್ಯಾಂಕ್ ಯು ಅಣ್ಣ. ಅಂಡ್ ದೆನ್ KB ಎಲ್ಲಾ ಸೀನಿಯರ್ಸ್ ಗಳು ಮಾತಾಡಿದ್ದಾರೆ. ಸೊ ನಾನೊಂದು ಹೇಳ್ಕೊಬೇಕಾಗಿತ್ತು, ಒಂದ್ ಸೈಡ್ ಇದ್ದಿದ್ದು ನಾನೇನೆ. ಸೊ ಅದನ್ನ ನಾನು ಹೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. 4 ಸೀಸನ್ ಆಡಿದೆ, ಬಟ್ ಈ 4 ಸೀಸನ್ ಅಲ್ಲಿ ಈ ಸೀಸನ್ ಎಂಜಾಯ್ ಮಾಡ್ದಂಗೆ ಯಾವ ಸೀಸನ್ ಎಂಜಾಯ್ ಮಾಡಲಿಲ್ಲ. ಸೊ ಮ್ಯಾಚ್ ಗೆದ್ದಾಗಲೂ ಕೂಡ ಎಲ್ಲ ಒಂದ್ ಕಡೆ ನೆಕ್ಸ್ಟ್ ಮ್ಯಾಚು ಅನ್ನೋ ಒಂದು ತುಂಬಾ ಸೀರಿಯಸ್ ಆಗಿರ್ತಾ ಇದ್ದು. ಬಟ್ ಈ ಸಲ ಎಂಜಾಯ್ ಮಾಡಿದ್ದು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಸೊ ಕಪ್ ಗೆದ್ಮೇಲೆ ಆ ನೈಟು, ಅಯ್ಯೋ ಆ ಫೀಲು ಆದ್ರೆ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ದು, ಬಟ್ ಈ ಸಲ ಅಣ್ಣ ನಮ್ಗೆ ಕಿಚ್ಚನ ಚಪ್ಪಾಳೆ ಈ ಸಲ ನಮ್ಮ ಮ್ಯಾಚ್ಗಳಲ್ಲಿ ಇತ್ತು. ಅದು ತುಂಬಾ ಖುಷಿ ಕೊಡ್ತು, ಎಲ್ಲ ಒಂದ್ ಕಡೆ ಫೀಲ್ಡಿಂಗ್ ಮಾಡ್ಬೇಕು ಅಂತ. ಆದ್ರೆ ಫೈನಲ್ ಅಲ್ಲಿ ಒಂದು ಕ್ಯಾಚ್ ಬಿಟ್ಟೆ, ನನ್ ತಿಥಿ ಅನ್ಕೊಂಡೆ, ನೆಕ್ಸ್ಟ್ ಬಾಲೆ ಕ್ಯಾಚ್ ಆಯ್ತು. ಬೆಳಿಗ್ಗೆ ತನಕ ಸಿಗ್ತಾ ಇರಲಿಲ್ಲ ಗೆದ್ದಿದ್ರು. ನೆಕ್ಸ್ಟ್ ಬಾಲೆ ಹೆಂಗೋ ಕರಣ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಸಲ ತುಂಬಾ ಎಂಜಾಯ್ ಮಾಡಿದೀವಿ ನಮ್ಮ ಸಚಿವ ಸಂಪುಟದಲ್ಲಿ. ಎಲ್ಲರೂ ಅವರ ಕಾರ್ಯವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ, ನಮ್ಮ ಪ್ರಧಾನಮಂತ್ರಿಗಳು ಮಾರ್ಕಂಡೇಯ ಅವ್ರಿಗೆ ಎಲ್ರಿಗೂ ನಮಸ್ಕಾರ. ಇದು ನಂದು 2ನೇ ಸೀಸನ್. ನಾನು 4 ಸೀಸನ್ ಇಂದ ಟೀಮ್ ಜೊತೆ ಇದ್ದೆ. ಫ್ರಸ್ಟ್ರೇಷನ್ಸ್ ಎಲ್ಲ ನೋಡಿದ್ದೆ, ಎಲ್ಲ ಮ್ಯಾಚ್ಗಳು. ಇನ್ನೇನ್ ಕಪ್ ನಮ್ ಕೈಗೆ ಬರ್ತಾ ಇದೆ ಅಂದಾಗ ಕೈ ಚೆಲ್ಲಿ ಹೋಗೋದು, ಆ ಫ್ರಸ್ಟ್ರೇಷನ್ಸ್ ಎಲ್ಲಾ ಟೀಮ್ ಮೆಂಬರ್ಸ್ ಅಲ್ಲೂ ನೋಡಿದ್ದೆ. ಈವನ್ ಕೋಚ್, ಸ್ಟಾಫ್ಸ್ ಎಲ್ಲರದು ನೋಡಿದೆ. ಬಟ್ ಒನ್ಸ್ ಒಳಗ್ ಬಂದಾಗ ನಾನ್ ಟೀಮ್ ಒಳಗ್ ಬಂದಾಗ ಸೆಮಿಫೈನಲ್ಸ್ ಹೋದ್ವಿ, ಅದು ಇನ್ನೂ ಡಿಸಾಸ್ಟರ್ ಅನ್ಸ್ತಾ ಇತ್ತು. ಈ ಸೀಸನ್ ಸರ್ ಒಂದ್ ಮಾತು ಹೇಳಿದ್ರು, ನಿಮ್ ರೋಲ್ ಏನು ಅಂತ ತಿಳ್ಕೊಳ್ಳಿ, ಆ ರೋಲ್ನ ಕರೆಕ್ಟಾಗಿ ಮಾಡಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ. ಆ ರಿಸಲ್ಟೇ ಇದು. ಆ ರೋಲ್ನ ಎಲ್ಲರೂ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಮಾಡಿದ್ರು, ಅದರಿಂದ ಈ ರಿಸಲ್ಟ್ ಬಂದಿದೆ. ಸೊ ಹ್ಯಾಪಿ ಟು ಪಾರ್ಟ್ ಆಫ್ ದಿಸ್ ಟೀಮ್. ಸೊ ಈ ಸೀಸನ್ ನಾವು ಗೆದ್ದಿದ್ದೇನು ಕಾರಣ ಅಂದ್ರೆ, ಇಟ್ ವಾಸ್ ಅ ಕಲೆಕ್ಟಿವ್ ಎಫರ್ಟ್. ಎವ್ರಿ ಗೇಮ್ ಅಲ್ಲಿ ಬೇರೆ ಬೇರೆ ಮ್ಯಾಚ್ ವಿನ್ನರ್ಸ್ ಇದ್ರು. ಸೊ ಅದರಿಂದ ಎವ್ರಿ ಮ್ಯಾಚ್ ನಮ್ಗೆ ಗೆಲ್ಲಕ್ಕೆ ಈಸಿ ಆಗ್ತಾ ಇತ್ತು. ಆಬ್ವಿಯಸ್ಲಿ ರಾಜೀವ್ ಸ್ಕೋರ್ಡ್ ಮೋಸ್ಟ್ ಆಫ್ ದ ರನ್ಸ್, ಬಟ್ ಆಲ್ 3 ಡಿಪಾರ್ಟ್ಮೆಂಟ್ಸ್, ಸ್ಪೆಷಲಿ ಈ ಸೀಸನ್ ನಾವು ಐ ಥಿಂಕ್ ವಿ ಫೀಲ್ಡೆಡ್ ವೆಲ್ ಕಂಪೇರ್ಡ್ ಟು ಅದರ್ ಸೀಸನ್ಸ್. ಸೊ ದಿಸ್ ವಾಸ್ ಮೈ 3rd ಸೀಸನ್. ಅಂಡ್ ಈ ಟ್ರೋಫಿ ನನ್ಗೇನಕ್ಕೆ ಸ್ಪೆಷಲ್ ಅಂದ್ರೆ, ಆಸ್ ಅ ಪ್ಲೇಯರ್ ನಾನು ತುಂಬಾ ಟ್ರೋಫಿ ಗೆದ್ದಿದ್ದೆ, ಬಟ್ ಆಸ್ ಅ ಕೋಚ್ ದಿಸ್ ಇಸ್ ಮೈ ಫಸ್ಟ್ ಟ್ರೋಫಿ. ಸೊ ದಿಸ್ ವಿಲ್ ಆಲ್ವೇಸ್ ರಿಮೈನ್ ಸ್ಪೆಷಲ್ ಟು ಮೀ. ಥ್ಯಾಂಕ್ ಯು. ಸಾರಿ, ಅವಾಗ ಒಂದು ಫ್ಯೂ ಮೆಂಬರ್ಸ್ ನೇಮ್ಸ್ ಬಿಟ್ಟೆ ನಾನು. ಅರವಿಂದ್ ಅಂಡ್ ಹೇಮಂತ್ ಆಕ್ಚುಲಿ 11 ವರ್ಷದಿಂದ ನಮ್ಮ ಟೀಮಲ್ಲಿ, ಅವರು 11 ವರ್ಷ, ಐ ಮೀನ್ ಫ್ರಮ್ ಡೇ 1. ಹೇಮಂತ್ ಕೂಡ ನಮ್ಮಲ್ಲಿ ಒಟ್ಟಿಗಿದ್ದಾರೆ.
ಆಮೇಲೆ ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಆ್ಯಕ್ಚುಲಿ ತುಂಬ ಹೆಲ್ಪ್ ಮಾಡಿದೆ ನಮಗೆ ಈ ಸತಿ. ಫ್ರಮ್ ಪಾಸ್ಟ್ 4 years ದೇ ಬಿನ್ ವರ್ಕಿಂಗ್ ವಿತ್ ಅಸ್, ಆ್ಯಂಡ್ ದಿಸ್ ಇಯರ್ ಐ ಥಿಂಕ್ ವಿ ಹವ್ ಗಾನ್ ವೇ ಬಿಯಾಂಡ್ ಆರ್ ಥಿಂಕಿಂಗ್. ಐ ಮೀನ್ ವಿ ಹವ್ ಕ್ರಾಸ್ಡ್ ಆರ್ ಲಿಮಿಟ್ಸ್ ವಾಟ್ ಎವರ್ ವಿ ಹ್ಯಾಡ್ ಥಾಟ್. ಥ್ಯಾಂಕ್ ಯು ಚೇತನ್ ಆ್ಯಂಡ್ ಅವಿನಾಶ್, ಸಾಧು, ಸೈಮನ್, ರವಿ, ಅಭಿಲಾಷ್, ಗೋಪಿ, ಪ್ರವೀಣ್ ಆ್ಯಂಡ್ ಗಣೇಶ್. ಥ್ಯಾಂಕ್ ಯು ಎವ್ರಿ ಒನ್. ಆಮೇಲೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಒಬ್ರಿಗೆ ಹೇಳಬೇಕು, ರಾಜಗೌಡ ಸರಿಗೆ. I mean, he's been a great help from day one. He's been coming ಪ್ರತಿ ಒಂದು ಮ್ಯಾಚಿಗೂ ಕೂಡ ನಮ್ಮೊಟ್ಟಿಗೆ ಟ್ರಾವೆಲ್ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಮೋಟಿವೇಶನ್ ಕೊಟ್ಬಿಟ್ಟು ಅವರು ನಮ್ಮೊಟ್ಟಿಗೆ ಕುಂದ್ಬಿಟ್ಟು ಅವರು ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ, ಅವರು ನಮ್ಮ ಪ್ಲೇಯರ್ಸ್ ಎಲ್ಲರಿಗಿಂತ ಫಾಸ್ಟೆಸ್ಟ್ ಪರ್ಸನ್ ಓಡಿದಂದ್ರೆ ಅವರೊಬ್ಬರೇ. ಐ ಮೀನ್ ಗೆದ್ದಾಗ ಇಟ್ ವಾಸ್ ಹ್ಯಾಪಿ ಟು ಸಿ ದಟ್ ವಿಡಿಯೋ. ಥ್ಯಾಂಕ್ ಯು ರಾಜಗೌಡ ಸರ್. your help and your support was very helpful for us. First of all, congratulate Sudeep sir and the whole of our team members who have been so simple, because being from the field of education, now KBD team bandaga we didn't know we are entering into the fantasy world. So ಹೇಗಿರುತ್ತೆ ಅಂತ ಗೊತ್ತಿಲ್ಲ, but ತುಂಬಾ ಚೆನ್ನಾಗಿತ್ತು. Especially Sudeep sir is not just a leader, he's a leader by example, and we have thoroughly enjoyed each and every moment like with the matches. And Astrid World School, again thanks Sudeep sir, Vishnu sir and the whole of team members for being so supportive, so simple. Thank you so much. It was a good opportunity for us to be associated with the KBD team this year and for the coming years ahead. Thank you so much. Thank you. And director and founder of Astrid World School. ನಾನು ಇಲ್ಲಿ ನೋಡಿದಂಥ ಪ್ರತಿಯೊಬ್ಬರಲ್ಲೂ ಆ ಒಂದು ಸ್ಫೂರ್ತಿ ಆಗಿರ್ಬೋದು ಅಥವಾ ಟೀಮ್ ವರ್ಕ್ ಆಗಿರ್ಬೋದು, ಸರ್ ಲೀಡರ್ಶಿಪ್ ಆಗಿರ್ಬೋದು, ದಿಸ್ ಇಸ್ ರಿಯಲಿ ಇನ್ಸ್ಪೈರಿಂಗ್ ಸರ್. ಬಿಕಾಸ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು KBD ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬಂದಂಥ ಒಂದು ಸಂದರ್ಭ ಇದು. ಇದನ್ನು ನಾವು ಈ ಕಲ್ತಂಥ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ನ ನಾವು ನಮ್ಮ ಸ್ಕೂಲ್ಗೆ ವಾಪಸ್ ಕರ್ಕೊಂಡು ಹೋಗಿ ಈ ಕಲ್ತಿರೋ ಅಂಥ ಪ್ರತಿಯೊಂದೂ ನಮ್ಮ ಎಲ್ಲ ಮಕ್ಳಿಗೂ ಟೀಮ್ ಸ್ಪಿರಿಟ್ ಅಂದರೆ ಏನಾಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಆಲ್ ದಿಸ್ ಥಿಂಗ್ಸ್ ವಿ ವಾಂಟ್ ಟು ಟೇಕ್ ಇಟ್ ಬ್ಯಾಕ್ ಟು ಅವರ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ಐ ಫೀಲ್ ವಿ ಆರ್ ವೆರಿ ಬ್ಲೆಸ್ಡ್ ಟು ಬಿ ಇನ್ ದಿಸ್ ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. I'm very happy to be part of this team. And hi Sudeep sir. Sudeep sir, ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಟ್ರಸ್ಟ್ ಮಾಡಿ ಹಾಗೆ ಟೀಮ್ ಟ್ರಸ್ಟ್ ಮಾಡಿ ಯೂಸ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತಿಳಿಸ್ತೇನೆ. ಹಾಗೆ ನಮ್ಮ ಕಂಪ್ನಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ನಾನು ಸುದೀಪ್ ಸರ್ ಅಂತ ಹೇಳ್ತೀನಿ. ಯಾಕಂದರೆ ಸುದೀಪ್ ಸರ್ ಕ್ರಿಕೆಟ್ ಕೀಪಿಂಗ್ ಗ್ಲೋವ್ಸ್ ಯೂಸ್ ಮಾಡಿದ್ದು ನನಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ಡ್ ಆಗಿದೆ. ನಮ್ಮ ಕಂಪ್ನಿ UK, US, ದುಬೈಯಿಂದ ನಮ್ಮ ಕಂಪ್ನಿ ಕಾಲ್ ಬರ್ತಾ ಇದೆ, ಸುದೀಪ್ ಸರ್ ಯೂಸ್ ಮಾಡಿರೋದು ಗ್ಲೌಸ್ ಕೊಡಿ, ಪ್ಯಾಡ್ಸ್ ಕೊಡಿ ಅಂತ. ತುಂಬ ಧನ್ಯವಾದಗಳು ಸರ್. ಟುಡೇ ಐ ಆಮ್ ಹಿಯರ್ ಬಿಕಾಸ್ ಆಫ್ ಸುದೀಪ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಐ ನೆವರ್ ನ್ಯೂ ಐ ಹ್ಯಾಡ್ ಟು ಟಾಕ್, but I know I've been pushed to talk. I've been associated with CCL for the last 3 years. Thanks to Mr. Vishnu, we became partners. And the last game was a little more serious. The semi-finals, when the match got over, avage gottaito, like we are the winners of the CCL trophy anta. I felt we bet the best teams in the league, be it Punjab, be it Chennai, and also with thumping victory. So thanks to everybody and thank you very much, sir. Good evening. Elrigu namaste. Naan maatadakina munche Vishnu, you wanted to talk about the wild card, please. I think ಹೊಸ ಒಂದು ಸೇರ್ಪಡೆ ಮುಂದಿನ ಸೀಸನ್ ಅಲ್ಲಿ ಆಗ್ತಾ ಇರೋದು, ಅದರಲ್ಲಿ ನಿಮ್ಮಲ್ಲಿ ಕೂತಿರೋರು ಕೂಡ ಕೆಲವು ಪ್ರತಿಭೆಗಳಿದ್ದಲ್ಲಿ CCL ಆಡುವಂತ ಒಂದು ಅವಕಾಶ ಇದೆ. I think Vishnu, it's the best place for you to explain. Over the last 14 years that we started CCL is popular only because of the fans who's been very, very supportive to the league. And as the league grew, we wanted to give something back to the fans who've been supporting. And from next season, we are wanting to involve fans to be part of the teams. So the fans can register online on ccl.in website and they will be invited for trials. And once they're selected in the trials, each team will have 15 players who will be coming and participating
in the coaching camp along with the actors. Karnataka team will have 15 people from the trials to come be part of the coaching camp of Karnataka Bulldozers, and from that 15 we will shortlist 5 people or 6 people to travel with the squad, and at least 2 people in each game will be able to play under the leadership of Sudeep Anna. And this is a great opportunity to the fans who've been supporting CCL over the years. Thank you. Sir, I will take a moment with a champion captain. ನಿಮಗೆ ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ಅಂತ ನಮ್ಗೆಲ್ರಿಗೂ. ಆಕ್ಚುಲಿ ಆ ಚೆನ್ನೈ ಮ್ಯಾಚ್ ನಡಿಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ, ಕಾಮೆಸ್ಟ್ ಇದ್ದಿದ್ದು ಆ ಮೂಮೆಂಟ್ ಅಲ್ಲಿ JK ಹಾಗೂ ನಾನಿಬ್ರೆ. ಎಲ್ಲರಿಗೂ ಹೊರಗಡೆ ಕೂತಿರೋರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ನಾನೇ ಡಗ್ಔಟ್ ಅಲ್ಲಿ ಇದ್ರು ಐ ಥಿಂಕ್ ಐ ವುಡ್ ಹ್ಯಾವ್ ಬೀನ್ ವರೀಡ್, ಬಟ್ ಐ ಗೆಸ್ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು ಅಂಡ್ ಐ ಬಿಲೀವ್ಡ್ ಇನ್ JK ಅ ಲಾಟ್. ಅವರು ನೀವು ಅನ್ಕೊಂಡಂಗೆ ತುಂಬಾ ಹಿಡ್ಕೊಂಡು, ನಾನು ಆಕ್ಚುಲಿ ಒಂದು ಬಹಳ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ದ ಡೇ ಹಿ ಪರ್ಫಾರ್ಮ್ಸ್ ಐ ನೋ ವಾಟ್ ಹಿ ಈಸ್ ಕೇಪಬಲ್ ಆಫ್. ಅಂಡ್ ನಂದೊಂಥರ ತುಂಬಾ ರಿಲೈ ಆಗುವಂತ, ತುಂಬಾ ಐ ಕ್ಯಾನ್ ರಿಲೈ ಆನ್ ಹಿಮ್ ಎನಿ ಟೈಮ್, ಕೀಪಿಂಗ್ ಅಸೈಡ್ ಆಲ್ ದಿ ಅದರ್ ಟ್ಯಾಲೆಂಟ್ಸ್. ನಾನು ಹೇಳ್ತಾ ಇರೋದು ಈ ಮೂಮೆಂಟ್ ಅಲ್ಲಿ JK ನಾನು ತುಂಬಾ ಮಾತಾಡ್ಕೊಂಡ್ವಿ ಅಂಡ್ ನಾವೊಬ್ಬರಿಗೊಬ್ಬರು ತುಂಬಾ ಚೆನ್ನಾಗಿರ್ತವೆ. ಅದೆಲ್ಲ ಮಾತಾಡ್ಕೊಂಡು ಆಗ ಎಲ್ಲಿ JK ಬನ್ನಿ, he deserves a very big applause for that. ಆಗತ್ತೆ ಮಗ ನಡೆಯಲೇ ಹೊಡಿತಿ ಬಾರಲ್ಲೋ ಅದು ಇದು ಅಂತ ಹೇಳ್ಕೊಂತಾನೆ ಇದ್ವಿ. ಬಟ್ ಒಂದು ಎಷ್ಟೇ ಸ್ಕೋರ್ ಬೇಕಿದ್ರು ಈ ಓವರ್ ಬೇಡ, ಈ ಓವರ್ 8 ರನ್, ಈ ಓವರ್ 10 ರನ್, ಈ ಓವರ್ ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಆ ಮೂಮೆಂಟ್ ಅಲ್ಲಿ ನಾನು CCL ಅಲ್ಲಿ ಬಹಳ ಇಷ್ಟಪಡುವಂತ ಒಬ್ಬ ಪ್ಲೇಯರ್ ಅಂದ್ರೆ ವಿಕ್ರಾಂತ್. ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ಸ್ ವಿ ಹ್ಯಾವ್ ಇನ್ ಎಂಟೈರ್ CCL ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಡಿಸೈಡ್ ಮಾಡಿದ್ದು ಆ ಟೀಮಿನ ಫ್ಯೂಸ್ ಬಾಕ್ಸ್ ಇಂದನೇ ಹೋಗೋಣ ಅಂತ. ಬಿಕಾಸ್ ಐ ಥಿಂಕ್ ಆದವ್ ಅಂತ ಇನ್ನೊಬ್ರು ಬೌಲರ್ ಇದ್ರು, ಅವ್ರು ಎಷ್ಟೇ ನಾವು ಹೊಡೆಯಕ್ಕೆ ಹೋದ್ರು ಮ್ಯಾಕ್ಸಿಮಮ್ 1-2 ಬೌಂಡ್ರಿ ಹೊಡಿಬೋದು. ಬಿಕಾಸ್ ಟೂ ಗುಡ್ ಎ ಬೌಲರ್. ವಿಕ್ಕಿ ಅವ್ರದ್ದು ಬೌಲಿಂಗ್ ಅಂದ್ರೆ ವಿಕ್ರಾಂತ್ ಅವ್ರ ಬೌಲಿಂಗ್ JK ಬ್ಯಾಟಿಂಗ್ ಸ್ಟೈಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಹಿ ಈಸ್ ಒಂದು ಸ್ವಲ್ಪ ಓವರ್ ಕವರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ. ವಿ ಆರ್ ವೇಟಿಂಗ್ ಫಾರ್ ಹಿಸ್ ಬೌಲಿಂಗ್. ಆ ಓವರ್ ಆಗಬೇಕು ಇಲ್ಲ ಆಗಲ್ಲ, 2 ಡಿಸೈಡ್ ಆಗಿತ್ತು. ಅಲ್ಲಿವರೆಗೂ ವಿಲ್ ಕೀಪ್ ಅವರ್ ಹೆಡ್ ಕೂಲ್ ಅಂತ. ಆಸ್ ಪ್ಲಾನ್ಡ್ ಐ ಥಿಂಕ್ again nature conspires ಅನ್ನಕ್ಕೆ JK got his act together at the right time. ಆರಾಮಾಗಿ ಆಡ್ಕೊಂಡು ಬಂದ್ವಿ. ಅಂಡ್ ನಾಟ್ ಟು ಫರ್ಗೆಟ್, ಇದ್ರ ಮಧ್ಯದಲ್ಲಿ ಇವನ್ ಪ್ರತಾಪ್ ಅವರು ಆದವಿಗೆ ಲಾಸ್ಟ್ ಅಲ್ಲಿ ಒಂದು ಬೌಂಡ್ರಿ ಹೊಡೆದಾಗ್ಲೂ ಐ ಥಿಂಕ್ ವೆರಿ ಕಾಮ್ ಶಾಟ್. ಅಲ್ಲೂ ಫಾರ್ವರ್ಡ್ ಹೋಗಿ ಎತ್ತು ಬಿಡಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಬಿಕಾಸ್ ಆ ಸೆಂಟ್ರಲ್ ಆಡೋಲ್ಲಿ ಇಲ್ಲಿ ಎಷ್ಟೋ ಜನ ಕ್ರಿಕೆಟ್ ಆಡಿದಿರಿ, KCC ಆಡಿರ್ಬೋದು, ರಾಜ್ ಕಪ್ ಆಡಿರ್ಬೋದು. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಫಾರ್ವರ್ಡ್ ಮುಗಿಸ್ಬಿಡೋಣ ಅಂತ ಇರುತ್ತೆ. Pratap, for him to stay within the crease and hit a calm flick takes a lot. Our moment al tumbane matter agutte. And we knew we had the game. The moment JK went after and got 23 runs out in that 1 over, I think we knew. And adr mele nanige actually ನೀವು ಅನ್ಕೊಂಡಷ್ಟು ಟೆನ್ಷನ್ ನಾವು ತಗೊಳಲ್ಲ. ಟೆನ್ಷನ್ ಡಗೌಟ್ ಅಲ್ಲೇ ಇರೋದು. ಈ ಮಧ್ಯದಲ್ಲಿ ಇರೋ ಇಬ್ರು ಏನ್ ಕಿಸಿದವ್ರು ಗೊತ್ತಿರಲ್ವಲ್ಲ, ಇಲ್ಲಿ ಅಲ್ಲೇ ನಾವೇ ಇದ್ಬಿಟ್ರೆ ಬೆಟರ್ ಅನ್ಬಿಟ್ಟು. ಬಟ್ ಆಕ್ಚುಲಿ ಆ ಮೂಮೆಂಟ್ ಅಲ್ಲಿ ನಾನು JK ಈ ತರ ತುಂಬಾ ಸಿಚುವೇಶನ್ಸ್ ಅಲ್ಲಿ ಆಡಿದೀವಿ ಒಟ್ಟೊಟ್ಟಿಗೆ. ಆರಾಮಾಗಿ ಮಾಡ್ತೀವಿ ಬಾರೋ ಅನ್ಕೊಂಡು we did it. And I told you, this is somebody, I have to tell this about JK also, that ಒಂದು ಹೆಲ್ಪ್ ರನ್ನರ್ ಬೇಕಾ ಹೇಳ್ದನೆ ಪ್ಯಾಡ್ ಅಪ್ ಮಾಡ್ಕೊಂಡು ನಿಂತಿರ್ತಾರೆ. ಕೆಲವು ಮ್ಯಾಚ್ಗಳಲ್ಲಿ ಬೌಲಿಂಗೇ ಕೊಡಲ್ಲ, ತುಟಿ ಪಿಟಿಕ್ ಅನ್ನಲ್ಲ, ಬ್ಯಾಟಿಂಗ್ ಸಿಕ್ಕಿರಲ್ಲ, ತುಟಿ ಪಿಟಿಕ್ ಅನ್ನಲ್ಲ. ಸಿ ದಟ್ ಇಟ್ ಟೇಕ್ಸ್ ಅ ಲಾಟ್. ಅಂಥದ್ರಲ್ಲಿ ಫಾರ್ ಸೋ ಮೆನಿ ಇಯರ್ಸ್ ಪ್ರದೀಪ್ ಇರ್ಬೋದು, JK, ರಾಜೀವ್ ತುಂಬಾನೇ ಟ್ರಾವೆಲ್ ಆಗಿದ್ದಾರೆ ನನ್ನೊಟ್ಟಿಗೆ ಫಸ್ಟ್ ಸೀಸನ್. ಐ ಥಿಂಕ್ ಐ ಆಲ್ವೇಸ್ ರಿಲೈಡ್ ಆನ್ ಆಲ್ ಆಫ್ ದೆಮ್. ಅಂಡ್ ಅವತ್ತಿಗೆ ನಮ್ಮಿಬ್ಬರಿಗೆ ಇದ್ದಿದ್ದು ಆಕ್ಚುಲಿ ಹೊಡಿತೀವಿ ಅಂತ ಏನ್ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಖುಷಿ ಏನಂದ್ರೆ ವಿನ್ನಿಂಗ್ ರನ್ಸ್ ಅವತ್ತು ನನ್ನ ಕೈಯಿಂದ ಬಂದಿದ್ದು. ಅವತ್ತೊಂದು ಸ್ಪೆಷಲ್ ಡೇ ಇತ್ತು. ಅದೊಂದು ಫ್ರೇಮ್ ಇತ್ತು ಸರ್, ನೀವು ಬ್ಯಾಟ್ ಈ ತರ ಲಿಫ್ಟ್ ಮಾಡಿ ಎಲ್ಲರೂ ಓಡ್ ಬರ್ತಾ ಇರ್ತಾರೆ. ಸಿನಿಮ್ಯಾಟಿಕ್ ಫ್ರೇಮ್ ಅದು. ಎಲ್ಲರೂ ಶೇರ್ ಮಾಡಿದ್ವಿ ಸ್ಟೇಟಸ್ ಅಲ್ಲೆಲ್ಲ. ಈ ಸೀಸನ್ ಫುಲ್ ಎಮೋಷನ್ಸ್ ಇತ್ತು, ಕೆಲವೊಂದು ಸೆಂಡ್ ಆಫ್ಸ್ ನೀವು ಕೊಟ್ಟಿದ್ದು, ಜೊತೆಗೆ ವೈರಲ್ ಮೊಮೆಂಟ್ಸ್ ಇತ್ತು. ಫೈನಲ್ ಒಂದು ಮೊಮೆಂಟ್ ಅನ್ನ ಹೇಳ್ತೀನಿ ಕೇಳಿ. ವೈರಲ್ ಮೂಮೆಂಟ್ಸ್ ಅಲ್ಲಿ ಏನಿಲ್ಲ. ನಮ್ಮ ಸ್ನೇಹಿತರು ಇಲ್ಲಿ ಕೂತಿದಾರಲ್ವ ದಾಡಿ, ಇವ್ರು ವೈರಲ್ ವಿಡಿಯೋ ನೋಡಿದಿರ ನೀವು? ಯಾರಾದ್ರೂ ಮಾತಾಡಕ್ ಸಿಕ್ಲಿಲ್ಲ, ಮಾತಾಡಕ್ ಬಿಟ್ಟಿಲ್ಲ ಅಂತ ಅವ್ರದ್ದು ಕೇಳಿದಿರಾ? ಯಾವ್ಯಾವ ಭಾಷೆಯಲ್ಲಿ ಬೈತಾರೆ ಕೇಳಿದಿರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮ್ರಾ ಈ ಕಡೆ ಇರೋದ್ರಿಂದ ವೈರಲ್ ಆಗುತ್ತೆ. ನಮ್ಮ ಸ್ನೇಹಿತರದ ಮಾತುಗಳು ಯಾವ ತರ ಬನ್ನಿ ಹೇಳ್ತೀನಿ, ಅಲ್ಲಿ ಕೇಳಿ. ಅವ್ರಿಗೇನೆ ಹೇಳ್ತೀನಿ ಸರ್. ಇನ್ನೊಂದು, ನೀವು ಕೇಳಿದ್ದು ತುಂಬಾ ಟೀಸರು ಸರ್, ಅದೆಲ್ಲ ನೀವು ಗ್ರೌಂಡ್ ಅಲ್ಲಿ ಅವೆಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ,
ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಕ್ಯಾಮ್ರಾ ಇರೋದು ಹೆಂಗ್ ಮರ್ತೋಗುತ್ತೋ ನಮಗೆ ಅಲ್ಲಿ ಮೈಕ್ ಇರೋದು ಮರ್ತೋಗ್ಬಿಡುತ್ತೆ. ಹೌದು. ಬಟ್ ಇನ್ನೊಂದು, ನಾವ್ ಯಾವಾಗಲೂ ತಪ್ಪಿಂದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚ್ ಇಂದ ನೋಡಿದ್ರೆ ಮೈಕ್ ಆಫ್ ಇತ್ತು, ಹೆಂಗೆ ಕರೆಕ್ಟಾ? ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾನು ವಿಷ್ಣುಗೆ ಹೇಳ್ಬಿಟ್ಟು, ಯಾಕಪ್ಪ ಆಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ, ಅದು ನಾನ್ ಬೈದಿದ್ದು ವೈರಲ್ ಆಗಿದ್ದು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ ಕೇಳಿ ಸುದೀಪ್ ಅವರು ಹಿಂಗ್ ಮಾತಾಡಲ್ಲ ಬಟ್ ಆಕ್ಚುಲಿ ನನಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ಬಿಡ್ಯಾರ ಫೀಮೇಲ್ಸ್. ಎಂತೆಂತವ್ರು ಮೆಸೇಜ್ ಮಾಡ್ತಿದಾರೆ, ಏನ್ ನಮ್ಗೆ ಎಷ್ಟು ನಮ್ಮೂರು ಅನ್ಸ್ಬಿಟ್ಟಿದೆ ಅಂತ ಕನೆಕ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ದು ಅಥವಾ ಅದೆಲ್ಲ ಕೇಳಿದಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ದು. ಬಟ್ ಮೈಕ್ ಸ್ವಲ್ಪ ಕೆಳಗಿಟ್ಟಿದ್ವಿ ನಾವು. ಅದೇ ಮಂಜು ಬೈಸ್ಕೊಂಡ್ರೆ ನೆಕ್ಸ್ಟ್ ಮ್ಯಾಚು ಕೂಡ ಅದಿದ್ದಿದ್ದೆ. ಅದು ಆಕ್ಚುಲಿ ಅದು ಫಸ್ಟ್ ಸೀಸನ್ ಇಂದ ನಡೀತಿದೆ ಸರ್. ಈಗ ಸ್ವಲ್ಪ ಪಾಲಿಶ್ಡ್ ಆಗಿ ಬೈತೀನಿ, ಅದು ಬೇರೆ ಇತ್ತು ಅವೆಲ್ಲ. ಲಾಸ್ಟ್ ಒನ್ ಲೋ ಸ್ಕೋರ್ ಆಗಿರುತ್ತೆ ಗೇಮ್. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಿ ವಾಸ್ ಟೇಕಿಂಗ್ ಇಸ್ ಟೈಮ್ ಅಂತ ಅನಿಸ್ತಾ ಇತ್ತು. ಸೊ ಆಗೇನ್ ಓಡ್ತಾ ಇತ್ತು ಅಂತ, ಯಾಕಂದ್ರೆ ಜೆ.ಕೆ ಮತ್ತೆ ಬಂದು ಸ್ವಲ್ಪ ಸೆಟಲ್ ಡೌನ್ ಮಾಡಿದ್ರು. ಕೃಷ್ಣ ಇಸ್ ನಾಟ್ ಅ ಪರ್ಸನ್ ಹೂ ವಿಲ್ ಡೂ ದಟ್. ಹಿ ಪ್ಲೇಡ್ ವೆರಿ ಸೆಲ್ಫ್ಲೆಸ್ಲಿ ಅಂಡ್ ಸೆನ್ಸಿಬಲಿ. ಸೆಲ್ಫ್ಲೆಸ್ ಆಗಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ಕೃಷ್ಣ ಓಡಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂದಾಗ ನೀವು ಹೋದ ಸೀಸನ್ ನೋಡಿರ್ತೀರ, ನಿದ್ದೆ ಹಾಳು ಮಾಡ್ಬಿಡ್ಯಾರ ಎಷ್ಟೋ ಜನದು. He is a very hard hitting thing, but that day he was very selfless because Raji was playing extremely well. And ತುಂಬಾ ಲೋ ಸ್ಕೋರ್ ಆಗಿರೋದ್ರಿಂದ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಡೀಪ್ ಇರೋದ್ರಿಂದ ನಾವು ಕಾಮ್ನೆಸ್ ಕಳ್ಕೊಂಡೆ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದೆರಡು ವಿಕೆಟ್ ಹೋಗಿದ್ರೆ ಟೆನ್ಷನ್ ಆಗಿರೋದು. ಆ ಮೂಮೆಂಟ್ ಅಲ್ಲಿ ಹೋಗಿ ಡಿಫೆಂಡ್ ಮಾಡಿ ರಾಜೀವ್ಗೆ ಸ್ಟ್ರೈಕ್ ಕೊಡೋದಕ್ಕೆ ಕೂಡ ಇಟ್ ಟೇಕ್ಸ್ ಅ ಲಾಟ್ ಸರ್. ಅದು ನಾವು ಟೀಮ್ ಮೇಟ್ಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ, ಹೊರಗಡೆ ಕುತ್ಕೊಂಡು ಮಾತಾಡೋರ್ಗಲ್ಲ. ಅಂಥದ್ರಲ್ಲಿ ತುಂಬಾ ಟ್ರೋಲ್ ಆಗ್ಬೋದು ಅವರು, ಏನಯ್ಯ ಹೊಡಿತಾ ಇಲ್ಲ ಟೆಸ್ಟ್ ಮ್ಯಾಚ್ ಆಡ್ನು. ಹಿ ವಾಸ್ ಆಕ್ಚುಲಿ ಪ್ಲೇಯಿಂಗ್ ಸೆನ್ಸಿಬಲಿ ಬಿಕಾಸ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ಸ್ಟೇ ದೇರ್, ಗಿವ್ ರಾಜೀವ್. ನೋಡಿ ಆಕ್ಚುಲಿ ಈಗ ಮುಂದೆ ಹೋಗ್ತೀನಿ, ದಿಢೀರಂತ ರಾಜೀವ್ ಔಟ್ ಆಗ್ತಾರೆ, ಅನ್ಫಾರ್ಚುನೇಟ್ಲಿ ಕೃಷ್ಣನ್ ಔಟ್ ಆಗ್ತಾರೆ. ಸಡನ್ಲಿ ಒಂದು ಟೆನ್ಷನ್ ಬರುತ್ತೆ, ಸ್ಕೋರೇ ಇಲ್ಲ ಬಟ್ ಟೆನ್ಷನ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಅವರು ಹಿ ವಾಸ್ ಸೇವಿಂಗ್ ಇಸ್ ವಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ಅದರ್ವೈಸ್ ಇವಾಗ ನಾವೇನಾದ್ರೂ ಕೃಷ್ಣ ಹೊಡೀರಿ 10 ಓವರಲ್ಲಿ ಮುಗಿಸಿ ಅಂದಿದ್ರೆ, ನಿಜ ಹೇಳ್ತೀನಿ 9 ರಿಂದ 10 ಓವರಲ್ಲಿ ಮುಗಿಸ್ಬಿಟ್ಟು ಬರ್ತಾ ಇದ್ವಿ ನಾವು. ಬಟ್ ಐ ಗೆಸ್ ಫೈನಲ್ ಸರ್, ಅಲ್ಲಿ ನಾವು ಎಡಬಾರ್ದು ಅಥವಾ ಅರ್ಜೆಂಟ್ ಬೇಡ, ಹೊಟ್ಟೆನು ಇದು ಇಲ್ಲಿ ಮನೆಗೆ ಬರಬೇಕು, ಕರೆಕ್ಟಾ? ಇದನ್ನ ನಾವು 10 ಓವರ್ ಹೊಡಿತೀವ, ಈ ಅಹಂ ಯಾಕೆ? ಗೆಲ್ಬೇಕಷ್ಟೇನೆ. ನಮ್ಗೆ ಯಾವಾಗ ರನ್ ರೇಟ್ ಬೇಕೋ, ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ವೆನ್ ಯು ಆರ್ ಲೀಡಿಂಗ್ ಅ ಸೈಡ್, ನಾವೇನು ಕೊಡ್ತೀವಿ? ಅವ್ರೇನೋ ಕೇಳಿದಾರೆ, ಮಾತಾಡ್ತಾ ಇದ್ದೀನಿ ನೀರನ್ ಮಧ್ಯ. ಅವರು ಇವಾಗ ನಾನು ಒಬ್ಬ ಕ್ಯಾಪ್ಟನ್ ಮುಗಿಸ್ಬಿಟ್ಟು ಬನ್ರಿ ಅಂತ ನನ್ನಾರ, whom are we trying to prove anything here? Ultimately we need the cup. And ಇನ್ನೊಂದು ಹೇಳ್ತೀನಿ, ಪ್ರತಿ ಸಲ ಸೆಮಿಫೈನಲ್ ಫೈನಲ್ಗೆ ಹತ್ರಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಿದೆಯಲ್ಲ, ಇಟ್ ಟೇಕ್ಸ್ ಅ ಲಾಟ್. ಸೊ ಸೆನ್ಸಿಬಿಲಿಟಿ ಸಮಥಿಂಗ್ ಇಟ್ ಟೇಕ್ಸ್. ಅಲ್ಲಿ ಯಾರು ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆಯೋದಲ್ಲ ಸರ್. ಫೈನಲ್ ಕಪ್ ಗೆಲ್ಬೇಕು, ಫೈನಲ್ಸ್ಗಂತೂ ಹೋಗಾಗಿದೆ, ಗೆಲ್ಲದಂತೂ ಖಂಡಿತವಾಗ್ಲೂ ಖಚಿತ ಆಯ್ತು. ನೀವು ನೋಟಿಸ್ ಮಾಡಿದ್ರೆ ಇಲ್ಲೋ, ಲೋ ಸ್ಕೋರ್ ಅಂತ ನೀವು ಹೇಳ್ತೀರಿ, ಯಾಕಾಯ್ತು ಲೋ ಸ್ಕೋರ್? ಬಿಕಾಸ್ ಆಫ್ ವಾಟ್ ವಿ ಲೇಡ್. Now traps, everything. We had our game plan very right. Even ಚೆನ್ನೈ ಮೇಲೂ ಪ್ರತಿಯೊಬ್ಬರೂ ಇವಾಗ ಅವ್ರ ಕಡೆ ಇರೋ ಬೆಸ್ಟ್ ಪ್ಲೇಯರ್ ವಿಕ್ರಾಂತ್. ಬಟ್ ವಿಕ್ರಾಂತಿಗೆ ಹೇಗೆ ಬೌಲಿಂಗ್ ಮಾಡಬೇಕು, ಹಾಗೆ ಬೌಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನು ನನ್ನ ಟೀಮಿಗೆ ಹೇಳಿದ್ದಿಷ್ಟೇ, ಒಂದು ರೋಲ್ಸ್ ರಾಯ್ಸ್ ಕಾರಿಗೆ ಹೊಡಿಬೇಕು ಅಂದ್ರೆ ಕಾರಿಂದ ಹೋಗ್ಬೇಡಿ, ಅದ್ರ ಟೈರ್ಸ್ಗಳಿಂದ ಹೋಗಿ ಅಂತ. ನಾವು ಹೋಗಿದ್ದು ಬೇರೆ ಪ್ಲೇಯರ್ಸ್ ಇಂದೆ ಸರ್, ಖಾಲಿ ಮಾಡ್ಕೊಂಡ್ಬಂದ್ವಿ ಪ್ಲೇಯರ್ಸ್ನ. ಅದು ಅವ್ರ ಮೇಲೆ ಸ್ಟ್ರೆಸ್ ಆಗ್ತಿದ್ದಂಗೆ ನೋಡಿ ಅವರೇನೋ ಟ್ರೈ ಮಾಡಿ. ಅಂಡ್ ಐ ಟೋಲ್ಡ್ ಎವ್ರಿಬಡಿ ಹಿಲ್ ಗಿವ್ ಒನ್ ಆಪರ್ಚುನಿಟಿ, use it. We got it right. Bengal alone, it's not that we took them for granted. It's a very good side, but we had our plan right. And we knew, ivattu Pradeep illa illi abroad allidare. Pradeep also kept telling that one side agattidu anta, because that is the way the team played this time. Yes, thank you sir. On the group photo anna ತೆಗೆದುಕೊಳ್ಳುವಂತ ಸಮಯ, ಇಡೀ ಟೀಮ್ ನ ಒಂದು ಗ್ರೂಪ್ ಫೋಟೋ. No, before that I want to say something to the media. Yeah. ಇಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಡಗೌಟ್ ಅಲ್ಲಿ ಕೂತಂತ ತುಂಬಾ ಜನ ಇದ್ದಾರೆ. ಅದರಲ್ಲಿ ಪ್ರಿಯಾ, ರೇಷು, ಅಪರ್ಣ, ಇನ್ಶಾರಾ ಬಂದಿದ್ರು, ಅಂಡ್ ಆಲ್ ದ ಅದರ್ ಲೇಡೀಸ್ ಫ್ರಮ್ ಮೈ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಮೈ ಫ್ಯಾಬುಲಸ್ ಫ್ರೆಂಡ್ಸ್ ರಾಜು ಗೌಡ, ರಂಜಿತ್ ಅಂಡ್ ಜಗದೀಶ್. ಲಾಸ್ಟ್ ಅಲ್ಲಿ ನಮ್ಮ ಚಕ್ರವರ್ತಿ ಬಂದಿದ್ರು, ತುಂಬಾ ಆರ್ಟಿಸ್ಟ್ಗಳು ಬಂದಿದ್ರು, ಪನ್ನಗ. ನಮ್ಮ ಡಗೌಟ್ ಅಲ್ಲಿ ಐ ಥಿಂಕ್ ದ ವೈಬ್
ದ ಫೋಕಸ್ ಇದ್ದಿದ್ದು ಬಿಕಾಸ್ ಆಫ್ ಆಲ್ ದಿಸ್ ಸ್ಟ್ರೆಂತ್. ಇವ್ರು ಯಾರು ಕ್ರಿಕೆಟ್ ಆಡಕ್ ಬಂದಿಲ್ಲ, ನಮ್ಮ ಬೆನ್ ತಟ್ಟಕ್ ಬಂದರು. ಆಮೇಲೆ ಆ ಪ್ರೋತ್ಸಾಹ ಇದೆಯಲ್ಲ, ಐ ಥಿಂಕ್ ಐ ವಿಲ್ ನೆವರ್ ಫರ್ಗೆಟ್, ಬಿಕಾಸ್ ಆ ಚಿಯರ್ಸ್ ನೀವು ನೋಡಿರ್ತೀರಿ ಡಗೌಟ್ ಕಡೆ ಯಾವಾಗ ಕ್ಯಾಮ್ರಾ ಬಂದ್ರು, ದ ವೇ ವಿ ಆರ್ ಆಲ್ ಎಂಜಾಯಿಂಗ್. ಐ ಥಿಂಕ್ ಐ ಓ ದಿಸ್ ಟು ಆಲ್ ಆಫ್ ದೆಮ್. ಅಂಡ್ ಇವತ್ತಿಲ್ಲಿ ಸುನೀಲ್ ಬಂದಿಲ್ಲ ಬಿಕಾಸ್ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಫಾದರ್ ಪಾಸ್ಡ್ ಅವೇ. ಪ್ರದೀಪ್ ಅವ್ರು ಬಂದಿಲ್ಲ ಬಿಕಾಸ್ ಇಸ್ ಅಬ್ರಾಡ್ ಸಮ್ವೇರ್. ಸೊ ಐ ಮಿಸ್ ಮೈ ಎಂಟೈರ್ ಟೀಮ್ ಹಿಯರ್. ಅಂಡ್ ಹಾಗೇನೆ ಸೋಷಿಯಲ್ ಮೀಡಿಯಾ, ಕರ್ನಾಟಕ ಬುಲ್ಡೋಸ್ಗೆ ಸಪೋರ್ಟ್ ಮಾಡಿದ ರೀತಿ, ಮಾಧ್ಯಮ ಸಪೋರ್ಟ್ ಮಾಡಿದ ರೀತಿ. ಆ್ಯಂಡ್ 12 years ಅಂತ ನಾವೇನು ಹೇಳ್ತೀವಿ, ಆ ವೇಟಿಂಗ್, when the waiting is over, you don't know how long you waited. But frankly speaking, ಈ ಲೀಗ್ಸ್ ಅಲ್ಲೇ ಸೋತ್ಕೊಂಡು ಬಂದ್ಬಿಟ್ರೆ ಬೇಜಾರಿರಲ್ಲ. ಓಕೆ, ನಮ್ಮ ಟೀಮ್ ಚೆನ್ನಾಗಿಲ್ಲ, ಚೆನ್ನಾಗಿ ಆಡಿಲ್ಲ ಅಂತ ಅನ್ಕೊಂಡ್ಬಿಡ್ಬೋದು. ಪ್ರತಿ ಸಲ ತುಂಬ ಕಷ್ಟಪಟ್ಟು ಆಡಿ, ಅದು ಕೆಲವು ಟೈಮ್ ಬ್ಯಾಡ್ ಲಕ್ಕಿ ಟೂರ್ನಮೆಂಟಲ್ಲಿ ಅದು ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಆಗಲ್ಲ. ಸೆಮಿಫೈನಲ್ ಆಡ್ತಾ ಇರ್ತೀವಿ, 3 ಗೇಮ್ ಗೆದ್ದು ಆಡ್ತಾ ಇರ್ತೀವಿ, ಯಾವ್ದು 1 ಗೇಮ್ ಗೆದ್ದವ್ರ ಮೇಲೆ ಆಡ್ತಾ ಇರ್ತೀವಿ. ಅಲ್ಲಿ ಸೋಲೋ ಉರಿ ಇದೆಯಲ್ಲ, ಆ ವೈರಲ್ ವಿಡಿಯೋಕ್ಕಿಂತ ವರ್ಸ್ಟ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಅದಾಗಿತ್ತು ನಮಗೆ. ನಾವೇ ಯಾವುದೋ ಟೀಮ್ ಮೇಲೆ ಗೆದ್ದು ಒಂದು ಟೀಮ್ನ ಒಳಗೆ ಕರ್ಸ್ಕೊಂಡು ಸೆಮಿಫೈನಲ್ ಅವ್ರ ಹತ್ರನೇ ಓಡಿಸ್ಕೊಂಡು ನಮ್ಮೂರಲ್ಲಿ ಹೋಗಿರ್ತೀವಿ. ಇವತ್ತೊಂದು ಯಾಕೋ ಚಿಕ್ಕ ಹಠ ಆಯಿತು, ಅವ್ರ ಊರಲ್ಲಿ ಹೊಡಿಬೇಕು ಜನ ಅಂತ. ಅದು ನೋಡಿದ್ವಿ. ಅಂಡ್ ಅದನ್ನ ಕಾರಣ ಏನಂತಂದ್ರೆ, ಈ ನನ್ನ ಹಿಂದೆ ನಿಂತಿರೋ ಒಂದು ಸ್ಕ್ವಾಡ್, ಇವರೆಲ್ಲರೂ ಬಂದು ಅವಾಗಿಂದ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್. Nobody can be a great leader or a captain unless and until they wholeheartedly accept me as their leader and captain. I thank my entire team for that, for believing in me. 12 ವರ್ಷಗಳಿಂದ ನಾವು 12 ಸೀಸನ್ ಆಡ್ಕೊಂಡ್ ಬರ್ತಾ ಇದ್ದೀನಿ. ಬಟ್ ಇವತ್ತವರೆಗೂ ಎಷ್ಟೋ ಸಲ ಸೋತಿರ್ಬೋದು, ನನ್ನ ಟೀಮ್ blindly they believe when I say something, and that increases my responsibility. ಇಲ್ಲಿ ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರು ಒಂದು ಕ್ಯಾರೆಕ್ಟರ್ ಅಂತ. ನೀವು ನೋಡೇ ಇಲ್ಲ. ಕದ್ದಿ ಮುಚ್ಚಿ ಏನೋ ನಡೆಯುತ್ತೆ ನಮ್ಮ ಟೀಮಲ್ಲಿ. ನೀವು ನಾನು ಬರೀ ಲೀಡರ್ ಆಗಿರೋದು ನೋಡಿದೀರಾ, ನನ್ನ ಡಿಟೆಕ್ಟಿವ್ ಸೈಡ್ ನೋಡಿಲ್ಲ ನೀವು ಇನ್ನೂ. ಹೇಗೆ ಒಬ್ಬೊಬ್ರು ನಡೀತೀನಿ ಅಂತ. ಅಲ್ವಾ ಬಚ್ಚನ್? ಅಲ್ವಾ ಮಂಜು? ಸೊ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನಮ್ದೊಂದು ವೈರಲ್ ವಿಡಿಯೋ ಆಯ್ತು ಅಲ್ವಾ? ಯಾಕಂದ್ರೆ ಹಿಂದಿನ ದಿವಸ ಮಂಜು ಗೇಟ್ ಬಿದ್ದು ನೆಕ್ ಕುತ್ತಿಗೆ ಅಲ್ಲಾಡ್ತಾ ಇರಲ್ಲ, ಪಟ್ಟಿ ಹಾಕೊಂಡು ಹಿಂಗ್ ಓಡಾಡ್ತಾ ಇರ್ತಾರೆ. ಅವತ್ ರಾತ್ರಿ ಪಾರ್ಟಿಯಲ್ಲಿ ನೆಕ್ ಡ್ಯಾನ್ಸ್ ಮಾಡೋದು ನೋಡ್ತೀನಿ. ಪರವಾಗಿಲ್ಲ ಅನ್ಕೊಂಡು ಹೋಗಿರ್ತೀನಿ. ಆ ನೆಕ್ಸ್ಟ್ ಡೇ ಬಂತಿದ್ದ ಕೋಪ ಆ ನೆಕ್ ಡ್ಯಾನ್ಸ್ದು, ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ನಡೀತಾ ಇರುತ್ತೆ. ಅಂಡ್ ನಮ್ಮ ರಾಜೀವ, ನಮ್ಮ ಚಂದನ್, ಕೃಷ್ಣ ಒಬ್ರೆ ಅವರಿಗೆ ಲೈಫಲ್ಲಿ ಕ್ರಿಕೆಟ್, ಸಿನಿಮಾ, ದುಡ್ಡು 3 ಬಿಟ್ರೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಪಾರ್ಟಿ ಇಂಟ್ರೆಸ್ಟ್ ಇಲ್ಲ, ಯಾವ ಪಾರ್ಟಿಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವರು ಫೋನ್ ಏನು ಮ್ಯಾಚ್ ಮುಗೀತಿದ್ದ ಹಾಗೆ ಫೋನ್ ಹಿಡ್ಕೊಂಡು ಅವ್ರ ಮನೇಲಿರೋ ಮಗು ಮತ್ತೆ ಪೆಟ್ ಇಬ್ಬರ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಯಾವುದಕ್ಕೂ ಬರಲ್ಲ. ಇನ್ನು ನಮ್ಮ ಮಂಜು ಮತ್ತೆ ಬಚ್ಚನ್ನು, ಇನ್ಯಾರು ಪ್ರತಾಪ ಬರಲ್ಲ, ನಮ್ಮ ಮೈಕನ್ನು ತಗೊಂಬೋದು. ಇವ್ರು ಯಾವ ಪಾರ್ಟಿ ಮಿಸ್ಸೇ ಮಾಡಲ್ಲ. ಸೊ 12 ಸೀಸನ್ ಅಲ್ಲಿ ನಾವು ತಂದಿರೋದು 3 ಕಪ್ಪು, ಒಂದು 3-4 ಸಿಲ್ವರ್ ತಂದಿದ್ದೀವಿ, ರನ್ನರ್ ಅಪ್ ತಂದಿದ್ದೀವಿ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೇಳಲೇಬೇಕು, ಮಾಯುಕ ಈ 12 ಸೀಸನ್ ಅಲ್ಲಿ ಪಾರ್ಟಿ ಮಾಡೋಷ್ಟು ನಾವೆಲ್ಲ ಸೇರಿ ಮಾಡಿಲ್ಲ. ಸೊ ಅವ್ರೇನಾರ ಅಪ್ಪಿತಪ್ಪಿ ಕಪ್ಪು ಬರ್ದೇ ಇರೋದು ನೋವು ಅದು ಇದು ಅಂದ್ರೆ ನಂಬೇಡಿ, ಅದು ಯಾವುದು ಇಲ್ಲ. ಬಟ್ ಫಸ್ಟ್ ಸೀಸನ್ ಅಲ್ಲಿ ಅವರು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡ್ ಬಂದಿರೋದ್ರಿಂದ ಅದೊಂದು ಸ್ಫೂರ್ತಿಯಾಗಿ ನಾವು ತಗೊಂಡು ಆಡಿದ್ವಿ. ಇದೊಂದು CCL ಕಪ್ ಇರ್ಬೋದು. ತುಂಬಾ ಜನ ಸ್ಪೀಚ್ ಕೊಡ್ಬೇಕಾದ್ರೆ ಕೇಳಿದ್ದೀನಿ, ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ, ತುಂಬಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ನಾವು ಆಡೋ ಕ್ರಿಕೆಟ್ ಬಗ್ಗೆ, ಈ ಕಪ್ಪಿನ ಬಗ್ಗೆ, CCL ಬಗ್ಗೆ. ಏನೋ ನಾವು ಹುಟ್ಟಿರೋದೇ ಅವ್ರಗಳ ಮನೆ ಸಾಕಕ್ಕೇನೋ ತರ. ನಾವು ಚಿತ್ರರಂಗದವರು, ಸಿನಿಮಾ ಮಾಡಿದ್ರು ಜೀವ ಕೊಟ್ಟು ಮಾಡ್ತೀವಿ. ಚಿತ್ರರಂಗಕ್ಕೆ ಅಥವಾ ಕರ್ನಾಟಕಕ್ಕೆ ಅಂತ ವಿಚಾರ ಬಂದಾಗ ಅದೇ ಕಪ್ಪಿಗೂ ಜೀವ ಕೊಡ್ತೀವಿ, ಆ ಬಾವುಟಕ್ಕೂ ಜೀವ ಕೊಡ್ತೀವಿ. ಇದು ಎಲ್ಲಿ ಹೋದ್ರು ಮಾಡ್ತೀವಿ ನಾವು ಯಾರನ್ನು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡಿಲ್ಲ. ಐ ಜಸ್ಟ್ ಹೋಪ್ ಅಂಡ್ ವಿಶ್ ದಟ್ ಎವ್ರಿಬಡಿ ಶೋಸ್ ಅ ಲಿಟಲ್ ಮೋರ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್ ಫ್ಯಾಬುಲಸ್ ಕ್ರಿಕೆಟರ್ಸ್. ಇವ್ರು ಯಾರು ₹1 ಆಡ್ತಾ ಇಲ್ಲ. 12 ಸೀಸನ್ ಇಂದ ನಾವು ಆಡ್ಕೊಂಡ್ ಬರ್ತಾ ಇದೀವಿ.
ನಾವು ಯಾರು ₹1 ಪೇಮೆಂಟ್ ತಗೊಂಡಿಲ್ಲ, ನಾವು ಯಾರು ₹1 ಕೈ ಚಾಚಿಲ್ಲ. ಜೀವ ಕೊಟ್ಟು ಆಡೋದೇನಕ್ಕಂದ್ರೆ ಎರಡೇ ವಿಚಾರ. ಒಂದು, ನಾವು ಆಡೋ ಹೆಸರಲ್ಲಿ ಕರ್ನಾಟಕ ಅನ್ನೋದಿದೆ. ಇನ್ನೊಂದು ಕಪ್ ತಂದ್ರು ಕರ್ನಾಟಕಕ್ಕೆ ತರ್ತೀವಿ ನಾವು. ಇದನ್ನ ಹಿಡ್ಕೊಂಡು ನಾವು ಆಡ್ತೀವಿ ಹೊರತು ಬೇರೆ ಏನೂ ಇಲ್ಲ. ಐ ಡೋಂಟ್ ನೋ ಹೌ ಟು ಸೇ ಇಟ್, ಬಟ್ ಐ love this team and I always will love this team. Thank you for the support and thank you for this love, my boys. Thank you. ಥ್ಯಾಂಕ್ ಯು ಸರ್. ಈಗ ಒಂದು ಫೋಟೋ ಸೆಷನ್ ಜೊತೆಗೆ ಸೋಷಿಯಲ್ ಮೀಡಿಯಾ ಟೀಮ್ ಕೂಡ ಬರಬೇಕು. ವಿಚೇತನ್, ಮೀಡಿಯಾ ಇಂಟರಾಕ್ಷನ್ ಇರುತ್ತೆ ಆಫ್ಟರ್ ಫೋಟೋಶೂಟ್ ಮೀಡಿಯಾ ಇಂಟರಾಕ್ಷನ್ ಇರುತ್ತೆ. ಸಾರಿ ಪ್ರವೀಣ್ ಹೆಸರು ಹೇಳೋದು ಮರ್ತುಬಿಟ್ಟೆ ನಾನು. ಇಲ್ಲ, ಇದು ಯಾವ ವಿಚಾರಕ್ಕಲ್ಲ. ವೆರಿ ಸೆಲ್ಫ್ಲೆಸ್ ಬಾಯ್. ಈಸ್ ಎ ಗ್ರೇಟ್ ಕ್ರಿಕೆಟರ್. ಇವತ್ತು ಆರ್ಟಿಸ್ಟ್ ಆಗಿ ಬಂದಿರ್ಬೋದು. ಪ್ರತಿ ಒಂದು ಮ್ಯಾಚಿಗೂ ಕೋಚಿಂಗ್ ಅಲ್ಲಿ ಹೆಸರಿಲ್ಲ, ನಮ್ಮ ಪ್ಲೇಯಿಂಗ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ, ಬಟ್ ಎಲ್ಲೋ ಒಂದು ಪರ್ದೆ ಹಿಂದೆ ನಿಂತ್ಕೊಂಡು ದ ಸಪೋರ್ಟ್ ಹಿ ಗಿವ್ಸ್. ಪ್ರವೀಣ್, ವಿ ಲವ್ ಯು. ಪ್ಲೀಸ್, ಯು ಡಿಸರ್ವ್ ಟು ಬಿ ವಿತ್ ಅಸ್. ಎಸ್ ಪ್ರವೀಣ್. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಹೆಸರು, ನಾನು ಹಂಗೆ ಸ್ಲಿಪ್ ಮಾಡ್ಬಿಟ್ಟೆ. ನಾನು ಮನೆಗೆ ಹೋಗಕ್ ಆಗ್ತಾ ಇರಲಿಲ್ಲ. ಇಲ್ಲಾಂದ್ರೆ ಇವತ್ತು ನನ್ನ ಮಗಳು ಸಾನ್ವಿ ನನ್ನ ಲಕ್ಕಿ ಲೇಡೀಸ್ ಅಂತ ಹೇಳ್ಬಲ್ಲೆ. ಯಾಕಂತಂದ್ರೆ ನಾನು ಈ ವರ್ಷ ಈ ಹೈಟ್ ಇಂದ ಸಾನ್ವಿ ಅವರು ನಮ್ಮ ಮ್ಯಾಚ್ಗಳಿಗೆ ಬರ್ತಾನೆ ಇದ್ದಾರೆ. ಅವ್ರು ಕ್ರಿಕೆಟ್ ಅಂದ್ರೆ ಏನೋ ಅರ್ಥ ಆಗ್ತಾ ಇರಲಿಲ್ಲ. ಟುಡೇ ಐ ಆಮ್ ವೆರಿ ಹ್ಯಾಪಿ. ಇವತ್ತು CCLಗೆ ಬರ್ಬೇಕಾದ್ರೆ ಅವ್ರದ್ದೇ ಆದಂತ ಒಂದು ಚಿಕ್ಕ ಹಳ್ಳಿಲ್ ಹೆಸರೊಟ್ಟಿಗೆ ಬಂದರು. ಅಂಡ್ ತುಂಬಾನೇ ಸಪೋರ್ಟಿವ್ ಅಂಡ್ ಡ್ಯಾನ್ಸ್ ಮಾಡೋದಾಗ್ಲಿ, ಕುಣಿಯೋದಾಗ್ಲಿ. I thank all the ladies. Aparna, I think you also should come onto the stage. You have to come. Come. You deserve it. All of you. ಹಾಗೇನೆ ಪ್ರತಿ ಒಂದು ಮ್ಯಾಚ್ ಗೆದ್ದಾಗ್ಲೂ ಮಾಧ್ಯಮದಿಂದನೂ ನನ್ನ ಸ್ನೇಹಿತರು ಎಷ್ಟೋ ಜನ ನನಗೆ ಟೆಕ್ಸ್ಟ್ ಮಾಡಿರೋದುಂಟು, ವಿಶಸ್ ಮಾಡಿರೋದುಂಟು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಕಪ್ ಹ್ಯಾಸ್ ಬೀನ್ ಅ ಲಾಂಗ್ ವೇಟ್ ಅಂಡ್ ದಿಸ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು.